ವಂದನೆಗಳು. ವಂದನೆಗಳು. ಎಲ್ಲರಿಗೂ ವಂದನೆಗಳು. ವಂದನೆಗಳು. ಓಕೆ, ಎಲ್ಲರೂ ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ಹಾಡಿನ ಮೂಲಕ ನಿಮ್ಮನ್ನು ಮಹಿಮೆ ಪಡಿಸಿದ್ದಾರೆ, ಘನಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ತಂದೆ, ನಮ್ಮೆಲ್ಲರನ್ನು ವಾಕ್ಯದ ಮೂಲಕ ಬಲಪಡಿಸಿ ತಂದೆ, ನಮ್ಮೆಲ್ಲರಿಗೂ ಬೇಕಾದಂತ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ. ಪ್ರತಿದಿನಾಲೂ ಹೀಗೆ ಸಭೆಯಾಗಿ ನಿಮ್ಮ ಮಕ್ಕಳು ಸೇರ್ತಾ ಇದ್ದಾರೆ ಗೂಗಲ್ ಮೀಟ್ ಮೂಲಕ ತಂದೆ. ಎಲ್ಲರನ್ನೂ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ಪ್ರತಿಯೊಬ್ಬರೂ ಆತ್ಮಿಕವಾಗಿ ಬೆಳೆಯುವಂತೆ, ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ವಂದನೆಗಳು. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವರ ಮಕ್ಕಳಿರ, ಈ ದಿನ ಒಂದು ಪ್ರತ್ಯೇಕವಾದಂತ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಗುಡ್ ಫ್ರೈಡೆ ಸಂದರ್ಭವಾಗಿ ಒಂದು ಕ್ಲುಪ್ತ ಸಂದೇಶ. ಈ ಲೋಕದಲ್ಲಿ ಒಂದು ರಕ್ಷಣೆ ಮಾರ್ಗವನ್ನು ತಂದೆಯಾದ ದೇವರು ಏರ್ಪಡಿಸಿರುವಂಥದ್ದು. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಪರಲೋಕದಲ್ಲಿ ಆತ್ಮಸ್ವರೂಪನಾಗಿ ದೇವರ ಬಳಿಯಲ್ಲಿ ಇದ್ದಂತ ಪ್ರಭು, ದೈವಕುಮಾರನು. ಆತನು ಈ ಲೋಕಕ್ಕೆ ಬರುವುದಕ್ಕೆ ಒಂದು ಪ್ರಾಮುಖ್ಯವಾದಂತ ಒಂದು ಕಾರಣ. ಈ ಪ್ರಾಮುಖ್ಯವಾದಂತ ಕಾರಣವನ್ನು ಮಾನವ ಸಮಾಜ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ. ಅವರನ್ನ ಅಪಾರ್ಥ ಮಾಡಿಕೊಂಡು ಇದೊಂದು ಕುಲಕ್ಕೆ ಇಲ್ಲಂದ್ರೆ ಜಾತಿಗೆ ಸಂಬಂಧಪಟ್ಟಿದೆ, ಕ್ರಿಸ್ತನ ಒಂದು ಬೋಧನೆ ಕೇವಲ ಒಂದು ಮತಕ್ಕೆ ಸಂಬಂಧಪಟ್ಟಿದೆ, ಮತಾಂತರ ಮಾಡೋದಕ್ಕೇನೆ ಬೋಧನೆ ನಡೀತಾ ಇದೆ ಅಂತೇಳಿ ತುಂಬಾ ಜನ ಮಾತನಾಡುವಂಥದ್ದು. ಹಾಗೆ ಮಾತಾಡ್ತಾ ಇದ್ದಾರಂದ್ರೆ ಅವ್ರಿಗೆ ಹಿಡಿದಿರುವಂತ ಹುಚ್ಚೇನಂದ್ರೆ ಜಾತಿ ಹುಚ್ಚು, ಮತ ಹುಚ್ಚು, ಕುಲದ ಹುಚ್ಚು, ಈ ಲೋಕದ ಹುಚ್ಚು ಇರುವುದರಿಂದ ಹಾಗೆ ಮಾತಾಡುವಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂತ ಕ್ರೈಸ್ತರ ಮಧ್ಯದಲ್ಲಿ, ಕ್ರೈಸ್ತರಂದಾಗ ಪರಿಶುದ್ಧ ಜನಾಂಗದವರು, ದೇವರು ಆರಿಸಿಕೊಂಡಿರುವಂತ ಪ್ರಜೆಗಳು, ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಂತ ಪ್ರಜೆಗಳು. ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಂತ ಪ್ರಜೆಗಳು ದೇವರ ಕಾರ್ಯಕ್ರಮಕ್ಕಾಗಿ ಪ್ರಯಾಸ ಪಡಬೇಕು, ದೇವರ ಕೆಲಸಕ್ಕಾಗಿ. ನಿಜವಾದ ಕ್ರೈಸ್ತರು ಹಗಲು ರಾತ್ರಿ ದೇವರ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡ್ತಾರೆ. ಏನ್ರಿ, ಈ ಲೋಕದಲ್ಲಿ ಎಷ್ಟು ದಿನ ಬದುಕಿದ್ರು ಬದುಕಿದಷ್ಟು ಕಾಲ ದೇವರ ಸೇವೆ ಮಾಡುವುದಕ್ಕೆ, ದೇವರ ಕಾರ್ಯಕ್ರಮಗಳನ್ನ ನಡೆಸುವುದಕ್ಕೆ. ಒಳ್ಳೆ ಭಕ್ತರಿದ್ದಾರೆ. ಒಳ್ಳೆ ಭಕ್ತರನ್ನ ನಾವು ನೋಡಿದಾಗ, ಪರಿಶೋಧನೆ ಮಾಡಿದಾಗ ಸಿಗುವಂತ ವಿಷಯ ಏನಪ್ಪಾ ಅಂದ್ರೆ, ತ್ಯಾಗ ಮಾಡಿರ್ತಾರೆ ಅವರು. ಅವರನ್ನ ಪರಿಶೋಧನೆ ಮಾಡುವಾಗ ಅವರಲ್ಲಿ ಜ್ಞಾನ ಇರುತ್ತೆ, ಭಕ್ತಿ ಇರುತ್ತೆ, ಯಥಾರ್ಥತೆ, ಇವೆಲ್ಲ ಕಾಣ್ತೀವಿ ಪ್ರಿಯರೇ. ಅವರಿಂದ ಅಂದ್ರೆ ನಿಜವಾದ ಭಕ್ತರ ಮೂಲಕ ಇನ್ನೊಬ್ಬರು ಒಂದು ಭಕ್ತಿಯನ್ನ ಕಲಿತಾರೆ, ಒಳ್ಳೆದನ್ನ ಕಲಿತಾರೆ. ಒಳ್ಳೆದನ್ನ ಪ್ರತಿ ಕ್ರೈಸ್ತರ ಮೂಲಕ ಇನ್ನೊಬ್ಬರು ಕಲಿಬೇಕು. ಅದೇ ನಿಜವಾದ ಭಕ್ತಿ.
ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರನ್ನ ನೆನಪು ಮಾಡಿಕೊಂಡು ಈ ದಿನ ಆಚರಣೆ ಪ್ರಪಂಚ ದೇಶದಲ್ಲಿ. ಆಚರಣೆ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಈ ಆಚರಣೆಯಿಂದ ಉದ್ದೇಶ ಈ ಸಮಾಜಕ್ಕೆ ಕನಿಷ್ಠ ಪಕ್ಷದಲ್ಲಿ ವರ್ಷಕ್ಕೊಂದು ಸಾರಿ ಆದ್ರೂ ನೆನಪು ಮಾಡ್ಕೊಳ್ಬೇಕು. ದೇವರ ಕಷ್ಟವನ್ನು, ದೇವರ ಸೇವೆಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅಂತೇಳಿ ಒಂದು ಆಲೋಚನೆ, ಒಳ್ಳೆಯ ಆಲೋಚನೆ ಇರುತ್ತೆ. ಆದರೆ ಸೈತಾನನು ದಾರಿ ತಪ್ಪಿಸಲ್ಲ. ಕೆಲವರು ಹಿರಿಯರ ಆಲೋಚನೆ, ಭಕ್ತರ ಆಲೋಚನೆ ಒಳ್ಳೆದೇ ಇರುತ್ತೆ. ಒಳ್ಳೆಯ ಆಲೋಚನೆಯಿಂದ ಕೆಲವು ಕಾರ್ಯಕ್ರಮಗಳು ಪ್ರಾರಂಭ ಮಾಡ್ತಾರೆ. ಆದ್ರೆ ಸೈತಾನನು ಏನ್ ಮಾಡ್ತಾನೆ? ದಾರಿ ತಪ್ಪಿಸ್ತಾನೆ. ದಾರಿ ತಪ್ಪಿಸಿ ಅನೇಕ ಅನೇಕ ಲೋಕದ ಕಾರ್ಯಕ್ರಮಗಳನ್ನ ತಂದಿಟ್ಟು ದೇವರ ಸೇವೆ ಹಾಳು ಮಾಡೋದಕ್ಕೆ ದುರಾತ್ಮನು ಪ್ರಯತ್ನ ಮಾಡ್ತಾ ಇರ್ತಾನೆ. ಪ್ರಾರಂಭದಿಂದ ನಾವು ಗಮನಿಸುವಾಗ ಅದೇ ನಡ್ಕೊಂಡು ಬಂದಿದ್ದೇವೆ. ತಂದೆಯಾದ ದೇವರೇನು ಲೋಕವನ್ನ ಕಾಪಾಡಬೇಕು, ಲೋಕದಲ್ಲಿದ್ದಂತ ಪ್ರಜೆಗಳನ್ನ ಕಾಪಾಡಬೇಕು ಅಂತೇಳಿ ಅವ್ರು ಕಷ್ಟಪಡ್ತಾರೆ. ಸೈತಾನನ ಮಾತ್ರ ಜನರನ್ನ ದಾರಿ ತಪ್ಪಿಸ್ಬೇಕು, ದಾರಿ ಮಳಿಸ್ಬೇಕು ಅಂತೇಳಿ ಇವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಸೈತಾನನ ಪ್ರಯತ್ನ ಸೈತಾನದು, ದೇವರ ಪ್ರಯತ್ನ ದೇವರದು. ಕೊನೆಯದಾಗಿ ದೇವರಿಗೆ ಒಳಪಟ್ಟಂತ ಭಕ್ತರು ಜಯ ಹೊಂದುತ್ತಾರೆ. ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಶರೀರ ಆಕಾರವನ್ನ ಧರಿಸಿಕೊಂಡು ಈ ಲೋಕಕ್ಕೆ ಬಂದಾಗ ಆತನ ಜೀವಿತದಲ್ಲಿ, ಪ್ರವರ್ತನೆಯಲ್ಲಿ ಪ್ರತಿಯೊಂದನ್ನು ಪರಿಶೋಧನೆ ಮಾಡುವಾಗ ಪ್ರೀತಿ, ತ್ಯಾಗ, ಮಮತೆ ಇವೆಲ್ಲ ಆತನಲ್ಲಿ ಕಾಣುತ್ತೆ ಪ್ರಿಯರೇ. ಪ್ರತಿ ಒಂದು ವಿಷಯವನ್ನ ನಾವು ಪರಿಶೋಧನೆ ಮಾಡುವಾಗ ವಾಕ್ಯದ ವಿಷಯದಲ್ಲಿ ಆಗಿರ್ಬೋದು, ಅವರು ಮಾತಾಡಿರುವಂತ ಮಾತುಗಳ ವಿಷಯದಲ್ಲಿ, ನಡವಳಿಕೆಯಲ್ಲಿ ಪ್ರತಿಯೊಂದು ನೋಡುವಾಗ ಪ್ರೀತಿ ಇದೆ, ತ್ಯಾಗ ಇದೆ. ಕೊನೆಯದಾಗಿ ಶಿಲುಬೆ ಮರಣ. ಈ ಶಿಲುಬೆ ಮರಣ ಹೊಂದುವಂತ ಸಮಯದಲ್ಲಿ ಪ್ರಿಯರೇ ಘೋರವಾದಂತ ಹಿಂಸೆಯನ್ನ ಅವರು ಅನುಭವಿಸ್ತಾರೆ. ಘೋರವಾಗಿ ಅವ್ರು ಈ ಲೋಕದಲ್ಲಿ ಬಲಿ ಆಗ್ತಾರೆ, ಯಜ್ಞವಾಗಿ ಸಮರ್ಪಣೆ. ಒಂದು ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸನ್ನಿಧಾನದಲ್ಲಿ ಬಲಿ ಕೊಡ್ತಾ ಇದ್ರು. ಅಂದ್ರೆ ಕುರಿಗಳಾಗಿರ್ಬೋದು, ಇಲ್ಲಾಂದ್ರೆ ಮೇಕೆಗಳಾಗಿರ್ಬೋದು, ಕೆಲವು ಹೋರಿಗಳನ್ನು ಬಲಿ ಕೊಡುವಂಥದ್ದು, ಯಜ್ಞವಾಗಿ ಅರ್ಪಿಸುವಂಥದ್ದು ನೋಡ್ತಾ ಇದ್ವಿ. ಅಂದ್ರೆ ಮನುಷ್ಯರ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಕುರಿಗಳು ಇಲ್ಲ ಹೋರಿಗಳು ಇಲ್ಲ ಅಂದ್ರೆ ಪಾರಿವಾಳಗಳು ಯಜ್ಞವಾಗಿ ಅರ್ಪಿಸುವಂಥದ್ದು. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ನೋಡುವಾಗ ಇವರನ್ನು ಏನ್ರಿ ಯೇಸು ಕ್ರಿಸ್ತರು ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾರೆ ಎನ್ನುವಂಥದ್ದನ್ನ ನೋಡ್ತೀವಿ. ಎಫೆಸದವರಿಗೆ ಬರೆದ ಪತ್ರಕ್ಕೆ 5ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಓದಿಮ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನು 2ನೇ ವಚನವನ್ನು. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಸಾಕು ಸಾಕು. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಅಂತಾರೆ. ಇವತ್ತು ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಈ ಗುಡ್ ಫ್ರೈಡೆ ಎನ್ನುವಂಥದ್ದು ಆಚರಣೆ ಮಾಡುವಂಥದ್ದು ನೋಡ್ತಿದ್ವಿ.
ಪ್ರಪಂಚ ದೇಶದಲ್ಲಿ ಅಂದಾಗ ಇದರಲ್ಲಿ ಕ್ರೈಸ್ತರಲ್ಲಿ ಕಮ್ಮಿ ಕಮ್ಮಿ ಅಂದ್ರೂ ಒಂದು 150 ಕೋಟಿ ಇಂದ 200 ಕೋಟಿವರೆಗೆ ಜನಾಂಗದವರು ಈ ಒಂದು ಆಚರಣೆ ಮಾಡ್ತಾರೆ ಪ್ರಿಯರೇ. ಈ ಆಚರಣೆ ಯಾವುದು ಗುಡ್ ಫ್ರೈಡೆ ಅನ್ನುವಂಥದ್ದು ಆಚರಣೆ. ಈ ಆಚರಣೆಯಲ್ಲಿ ಕೆಲವರು ಸಭೆಯಲ್ಲಿ ಸಭೆಯಲ್ಲಿ ವಾಕ್ಯಾನುಸಾರವಾಗಿ ಪ್ರಾರ್ಥನೆ, ಬೋಧನೆ ಇದು ಇರುತ್ತೆ. ಇನ್ನು ಕೆಲವು ಕಡೆ ಎಂತ ಆಚರಣೆಗಳಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಈ ಕತ್ತೆ ಮೇಲೆ ಬರ್ತಾರಲ್ಲ ಅದೊಂದು. ಆಮೇಲೆ ಯೇಸು ಕ್ರಿಸ್ತರು ಬರುವಂತ ಸಮಯದಲ್ಲಿ ಅನೇಕರು ಪರಕೆಗಳನ್ನ ಇಟ್ಕೊಂಡು ಆಹ್ವಾನಿಸ್ತಾರೆ, ಅದೊಂದು ನಡೆಯುತ್ತೆ. ಅದೇ ರೀತಿಯಲ್ಲಿ ಆತನ ಯೇಸು ಕ್ರಿಸ್ತರು ಜನಿಸಿದಾಗ ಅದೊಂದು ಕಾರ್ಯಕ್ರಮ ಆಚರಣೆಯಲ್ಲಿ ತಂದಿದ್ದಾರೆ. ಇನ್ನು ಅನೇಕ ಆಚರಣೆಗಳು ಬಂದಿದೆ. ಯೇಸು ಕ್ರಿಸ್ತರು ಶಿಲುಬೆ ಹೊತ್ತುಕೊಂಡು ಮರಣ ಹೊಂದುತ್ತಾರೆ ನೋಡಿ, ಶಿಲುಬೆ ಮೇಲೆ ಮರಣ ಹೊಂದುತ್ತಾರಲ್ಲ, ಅದೇ ಪ್ರಕಾರ ಕೆಲವು ಪ್ರಾಂತಗಳಲ್ಲಿ ಯೇಸು ಕ್ರಿಸ್ತರು ಶಿಲುಬೆ ಹೊತ್ತಿದ್ದಾರೆ, ನಾವು ಕೂಡ ಶಿಲುಬೆಯನ್ನ ಹೊರೋಣ, ನಾವು ಕೂಡ ಶಿಲುಬೆಯನ್ನು ಹೊರೋಣ. ಅಂದ್ರೆ ಯೇಸು ಕ್ರಿಸ್ತರು ಹೀಗೆ ಮರಣ ಹೊಂದಿರುವುದರಿಂದ ನಾವು ಕೂಡ ಈ ಲೋಕಕ್ಕೆ ಪರಿಚಯ ಮಾಡೋಣ ಅಂತೇಳಿ ಕೆಲವರು ಶಿಲುಬೆಯನ್ನು ಹೊರುವಂಥದ್ದು, ಇನ್ನು ಕೆಲವರು ಶಿಲುಬೆ ಹೊರುವಂತಹ ಸಮಯದಲ್ಲಿ ಕೊರಡೆಗಳಿಂದ ಮೆತ್ತಗೆ ಒಡಿಸ್ಕೊಳ್ಳುವಂಥದ್ದು. ತಲೆ ಮೇಲೆ ಯೇಸು ಕ್ರಿಸ್ತರು ನಿಜವಾದ ಮುಳ್ಳಿನ ಕಿರೀಟ ಇಡಿಸ್ಕೊಂಡಾಗ ಇವರೇನೋ ಒಂದು ಮಾಮೂಲಿಯಾಗಿ ಸುಮ್ಮನೆ ಅಂದ್ರೆ ಏನು ನೋವಿಲ್ಲದೆ ಒಂದು ಮುಳ್ಳಿನ ಕಿರೀಟ ತರ ಒಂದು ರೀತಿಯಲ್ಲಿ ಆಕ್ಷನ್ ಮಾಡುವಂಥದ್ದು, ಇವೆಲ್ಲ ಕೂಡ ಈ ಸಮಾಜದಲ್ಲಿ ನಡೀತಾ ಇದೆ. ಅಂದ್ರೆ ದೇವರನ್ನ ಮಹಿಮೆ ಪಡಿಸೋದಕ್ಕೆ ಕಾರ್ಯಕ್ರಮ ನಡೀತಾ ಇದೆಯಾ ಅಥವಾ ದೇವರ ನಾಮವನ್ನು ಅವಮಾನ ಪಡಿಸೋದಕ್ಕೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರಾ ಅಂತ ನೋಡುವಾಗ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲ್ಲ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲ್ಲ ಪ್ರಿಯರೇ. ಇವರು ತಮ್ಮ ಹೆಸರಿಗೋಸ್ಕರ ಎರಡನೇದಾಗಿ ಏನೋ ನಾವು ಮಾಡಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇರ್ತಾರೆ ವಿನಃ ದೇವರನ್ನ ಮಹಿಮೆ ಪಡಿಸ್ಬೇಕಾದ್ರೆ ಮೊಟ್ಟ ಮೊದಲು ವಿಧೇಯರಾಗ್ಬೇಕು. ಅಂದ್ರೆ ವಾಕ್ಯವನ್ನ ಅರ್ಥ ಮಾಡಿಕೊಂಡು ಏನ್ರಿ ದೇವರ ವಾಕ್ಯದ ಪ್ರಕಾರ ನಾವು ಬದುಕಬೇಕು, ವಿಧೇಯರಾಗ್ಬೇಕು. ದೇವರು ಹೇಳಿರೋ ಪ್ರಕಾರ ವಿಧೇಯರಾಗ್ಬೇಕು. ಇವಾಗ ಯೇಸು ಪ್ರಭು ಮಾಡಿದ್ದೇನು? ಯೇಸು ಪ್ರಭು ಈ ಲೋಕದಲ್ಲಿ ಮಾಡಿರುವಂತ ಕಾರ್ಯಕ್ರಮ ಏನಪ್ಪಾ ಅಂತ ನೋಡುವಾಗ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೀರಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಯಾವ ರೀತಿ ಸಮರ್ಪಿಸಿಕೊಂಡಿದ್ದಾರೋ ಅದೇ ಪ್ರಕಾರ ನೀವು ಕೂಡ ಹಾಗೆ ನಡೆದುಕೊಳ್ಬೇಕು ಅಂತ ಹೇಳ್ತಾರೆ ಪ್ರಿಯರೇ. ಅಂದ್ರೆ ಅರ್ಥ ಆಗುತ್ತಾ? ಇವಾಗ ಯೇಸು ಪ್ರಭು ಹೇಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ, ಹೇಗೆ ಸಮರ್ಪಣೆ ಮಾಡಿದ್ದಾರೆ? ಶಿಲುಬೆ ಮರಣ ಹೊಂದಿದ್ದಾರಲ್ಲ, ಆ ರೀತಿ ನಾವು ಕೂಡ ಸಮರ್ಪಣೆ ಮಾಡ್ಕೋಬೇಕಾ? ಅವರ ಜೀವನದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ? ಮರಣ ಎನ್ನುವಂಥದ್ದು ಎಲ್ಲರಿಗೂ ಬಂದೇ ಬರುತ್ತೆ. ಮರಣ ಎಲ್ಲರಿಗೂ ಬರುತ್ತೆ, ಹೇಗಾದ್ರೂ ಬರ್ಬೋದು. ಅನಾರೋಗ್ಯದಿಂದಾದ್ರೂ ಬರ್ಬೋದು, ಇಲ್ಲ ಸುವಾರ್ತೆಗೆ ಹೋಗುವಂತ ಸಮಯದಲ್ಲಿ ಇನ್ನೊಂದು ರೀತಿಯಲ್ಲಿ ಮರಣ ಬರ್ಬೋದು, ಮತ್ತೊಂದು ರೀತಿಯಲ್ಲಿ ಮರಣ ಬರ್ಬೋದು, ಇಲ್ಲ ಆಯುಷ್ಕಾಲ ಮುಗಿದ ಮೇಲೆ ಮರಣನೂ ಬರ್ಬೋದು. ಪ್ರಿಯರಾದ ದೇವರ ಮಕ್ಕಳಿಗ, ಈ ಮರಣ ಎನ್ನುವಂಥದ್ದು ಬಂದೇ ಬರುತ್ತೆ. ನಿನ್ನೆ ದಿನದಂದು ಸೇವಕರು ಒಬ್ಬರು ಮರಣ ಹೊಂದಿದ್ದಾರೆ, ವೆಂಕಟೇಶ್ ನಾಯಕ್ ಅಂತ ಹೇಳಿ, ತುಮಕೂರಿನಲ್ಲಿರುವಂತ ಸೇವಕರು. ಅಂದ್ರೆ ಮರಣ ಅನ್ನುವಂಥದ್ದು ಸೇವಕರಿಗೂ ಬರುತ್ತೆ, ಅನ್ಯರಿಗೂ ಬರುತ್ತೆ, ವಿಶ್ವಾಸಿಗಳಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಈ ಮರಣ ಯಾತಕ್ಕಾಗಿ ಆಗ್ಬೇಕು? ದೇವರ ಸೇವೆ ನಿಮಿತ್ತವಾಗಿ ಮರಣ ಆಗ್ಬೇಕು. ಇವಾಗ ಯೇಸು ಕ್ರಿಸ್ತರು ಮರಣ ಹೊಂದಿದ್ದಾರೆ. ಅದರಲ್ಲಿ ನೋಡುವಾಗ ಆತನ ಜೀವಿತದಲ್ಲಿ ದೇವರಿಗೆ ಸುಗಂಧ ವಾಸನೆ, ದೇವರಿಗೆ ಏನು ವಾಸನೆ ಹೇಳಿ? ಸುಗಂಧ ವಾಸನೆ. ಅದು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಅರ್ಪಿಸಿಕೊಂಡರು. ಅಂದ್ರೆ ಯಾವ ರೀತಿ ಸುಗಂಧ ವಾಸನೆ ಅಂತ ನೋಡುವಾಗ ಅವರ ಜೀವನದಲ್ಲಿ ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ಸುಗಂಧ ವಾಸನೆಯಾಗಿ ಅರ್ಪಣೆ ಮಾಡಿಕೊಂಡಿದ್ದಾರೆ.
ಅಂದ್ರೆ ಅವ್ರ ಜೀವನ ನೋಡುವಾಗ ಏನ್ರಿ ಅದ್ಭುತ ರೀ. ಮಾತಿನಲ್ಲಿ, ಕ್ರಿಯೆಗಳಲ್ಲಿ, ಬದುಕಿನಲ್ಲಿ, ಪ್ರತಿಯೊಂದಲ್ಲಿ ನೋಡುವಾಗ ಅದ್ಭುತ. ಅವ್ರ ಜೀವಿತನೇ ಅದ್ಭುತ. ಈ ಲೋಕದಲ್ಲಿ ನಮ್ಮಂತ ಶರೀರವನ್ನ ಧರಿಸಿಕೊಂಡು ಅವರು ಅದ್ಭುತವಾಗಿ ಜೀವಿಸಿದ್ದಾರೆ. ಸುಗಂಧ ವಾಸನೆಯಾದಂತ ಕಾಣಿಕೆನ ಅರ್ಪಿಸಿದಾರಂತವ್ರು ಅವ್ರ ಜೀವಿತದಲ್ಲಿ. ಅಂದ್ರೆ ಅವರ ನಡವಳಿಕೆಯಲ್ಲಿ, ಪ್ರವರ್ತನೆಯಲ್ಲಿ, ಮಾತಿನಲ್ಲಿ, ತ್ಯಾಗ, ಪ್ರತಿಯೊಂದು ವಿಷಯದಲ್ಲಿ ನೋಡುವಾಗ ಅದ್ಭುತವಾದಂತ ಜೀವನ ಅವ್ರದ್ದು. ಅನೇಕರ ಅಂದ್ರೆ ಟೋಟಲ್ ಭೂಲೋಕದಲ್ಲಿದ್ದಂತ ಸರ್ವ ಮಾನವರನ್ನು ಕಾಪಾಡುವುದಕ್ಕಾಗಿ, ಸರ್ವ ಮಾನವರಿಗೆ ರಕ್ಷಣೆ ಮಾರ್ಗವನ್ನು ಕೊಡುವುದಕ್ಕಾಗಿ, ಸರ್ವ ಮಾನವರಿಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ಕೊಡುವುದಕ್ಕಾಗಿ ಯಜ್ಞವಾಗಿ ಅರ್ಪಿಸಿಕೊಂಡಿರುವಂತ. ಅಂದ್ರೆ ಇವತ್ತು ಪ್ರಪಂಚ ದೇಶದಲ್ಲಿ ಒಂದು ಯೇಸು ಕ್ರಿಸ್ತರ ಹೆಸರಲ್ಲಿ ಆತನ ಮರಣ ದಿನವನ್ನು ಕುರಿತು ನೆನಪು ಮಾಡಿಕೊಳ್ಳುವಂಥದ್ದು ಇದೆ ನೋಡಿ. ಅಂದ್ರೆ ಇದು ಅದ್ಭುತವಾದಂಥದ್ದು. ಯಾಕೆಂದ್ರೆ ಟೋಟಲ್ ಪ್ರಪಂಚ ದೇಶದಲ್ಲಿ ಇದನ್ನ ನೆನಪು ಮಾಡ್ಕೊಳ್ಳುವಂಥದ್ದು ಅಂದ್ರೆ ಚಿಕ್ಕ ವಿಷಯ ಅಲ್ಲ, ಚಿಕ್ಕ ವಿಷಯ ಅಲ್ಲ. ಯಾಕಂದ್ರೆ ಅವರು ದೇವರು ಮೆಚ್ಚುವಂತ ರೀತಿಯಲ್ಲಿ, ದೇವರು ಇಷ್ಟಪಡುವಂತ ರೀತಿಯಲ್ಲಿ ಸುಗಂಧ ವಾಸನೆಯಾದಂತ ಕಾಣಿಕೆಯಾಗಿ ಅವರು ಸಮರ್ಪಿಸಿಕೊಂಡಿದ್ದಾರೆ ಯಜ್ಞವಾಗಿ. ಒಂದು ಕಾಲದಲ್ಲಿ ಈ ಕುರಿಗಳಾಗಿರ್ಬೋದು, ಇಲ್ಲಾಂದ್ರೆ ಓರಿಗಳಾಗಿರ್ಬೋದು, ಇಲ್ಲಾಂದ್ರೆ ಪಾರಿವಾಳ ಆಗಿರ್ಬೋದು, ದೇವರಿಗೋಸ್ಕರ ಸಮರ್ಪಿಸುವಂಥದ್ದು. ಅಂದ್ರೆ ಮನುಷ್ಯರು ಪಾಪಗಳನ್ನು, ಮನುಷ್ಯರು ಅಪರಾಧಗಳನ್ನು ಮಾಡಿದಾಗ ಯಾಜಕರ ಮೂಲಕ ಸಮರ್ಪಿಸುವಂಥದ್ದು. ಕುರಿಗಳು, ಓರಿಗಳು, ಇಲ್ಲಾಂದ್ರೆ ಪಾರಿವಾಳಗಳು ಅರ್ಪಣೆ ಮಾಡುವಂಥದ್ದು ನೋಡ್ತೀವಿ, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ. ಅಂದ್ರೆ ಇವ್ರ ಪಾಪ ಮಾಡಿದ್ರೆ ಏನ್ ಬಲೆ ಆಗ್ತಾ ಇದೆ? ಕುರಿಗಳು ಬಲೆ ಆಗ್ತಾ ಇದೆ, ಓರಿಗಳು ಬಲೆ ಆಗ್ತಾ ಇದೆ. ಅದೇ ಪ್ರಕಾರ ಪಾರಿವಾಳಗಳು ಬಲೆ ಆಗ್ತಾ ಇವೆ. ಅದಕ್ಕೆ ಪ್ರಭು ಏನ್ ಮಾಡಿದಾರಪ್ಪ ಅಂತ ನೋಡುವಾಗ, ಈ ಎಲ್ಲ ಅಂದ್ರೆ ಪ್ರತಿ ವರ್ಷ ಇವರ ಮಧ್ಯದಲ್ಲಿ ಇವ್ರು ಮಾಡಿರುವಂತ ಪಾಪಗಳ ನಿಮಿತ್ತವಾಗಿ, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಬಲಿ ಆಗ್ತಾ ಇದೆಯಲ್ಲ, ಈ ಬಲಿ ಆಗುವಂಥದ್ದು ಬೇಡ, ಇವರೆಲ್ಲರ ನಿಮಿತ್ತವಾಗಿ ನಾನೇ ಒಂದು ಸಾರಿ ಬಲಿ ಆಗ್ತೀನಿ ಅಂತ ಹೇಳಿ ಪರಲೋಕದಿಂದ ಈ ಲೋಕಕ್ಕೆ ಬರುವಂಥದ್ದು ನೋಡ್ತೀವಿ. ದೇವರು ಮೆಚ್ಚುವಂತ ರೀತಿಯಲ್ಲಿ ಅವರು ಜೀವಿಸುವಂಥದ್ದು, ಕೊನೆಯದಾಗಿ ಯಜ್ಞವಾಗಿ ಅರ್ಪಿಸಿಕೊಡುವಂಥದ್ದು ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನದಿಂದ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ಓದಿಮ. ಯೇಸುಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಪರಿಶುದ್ಧರಾದೆವು. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತಹ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಆ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಸಾಕು, ನೋಡಿದ್ರ? ಒಂದೇ ಸಾರಿ ಅಂದ್ರೆ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. ನಾವು ಶುದ್ಧರಾದೆವು ಅಂದ್ರೆ ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದನಂತೆ. ದೇವರ ಚಿತ್ತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಸರ್ವ ಮಾನವರು ರಕ್ಷಣೆ ಹೊಂದಬೇಕೆನ್ನುವಂಥದ್ದೇ ದೇವರ ಚಿತ್ತ. ದೇವ್ರಿಗೇನು ಕುರಿಗಳು ಸಮರ್ಪಿಸ್ಬೇಕು, ಇಲ್ಲಾಂದ್ರೆ ಪಾರಿವಾಳಗಳು ಸಮರ್ಪಿಸ್ಬೇಕು, ಆ ರಕ್ತವನ್ನು ಕುಡಿಬೇಕು, ಅದೇನೋ ಮಾಂಸ ತಿನ್ಬೇಕು, ಇಂಥದ್ದೇನಿಲ್ಲ ಅವ್ರಿಗೆ. ದೇವರಿಗೆ ಏನ್ರಿ, ದೇವರ ಹೆಸರಿನಲ್ಲಿ ಕುರಿಗಳು, ಮೇಕೆಗಳು, ಇಲ್ಲಾಂದ್ರೆ ಪಾರಿವಾಳಗಳು, ಓರಿಗಳು ಬಲಿ ಕೊಡ್ತಾ ಇದ್ರಲ್ಲ ದೇವರ ಸನ್ನಿಧಿಯಲ್ಲಿ, ಅವ್ರೇನೋ ಅದನ್ನ ತಿನ್ನೋದಲ್ಲ, ಅವ್ರೇನೋ ಕುಡಿಯೋದಲ್ಲ. ಅವರು ದೇವ್ರಿಗೆ ಅದು ಬೇಕಾಗಿಲ್ಲ. ಮತ್ತೆ ಏನು, ಯಾಕೆ ಅಂತ ನೋಡುವಾಗ ಮನುಷ್ಯರು ಮಾಡಿರುವಂತ ಅಪರಾಧಗಳು, ಮನುಷ್ಯರು ಮಾಡಿರುವಂತಹ ಪಾಪಗಳು, ಈ ಪಾಪಗಳು ನಿವಾರಣೆ ಆಗ್ಬೇಕಾದ್ರೆ ಅವ್ರ ಕೈಯಿಂದ ಒಂದು ಬಲಿ ಕೊಡಿ ಅಂತ ಹೇಳ್ತಾರೆ. ಬಲಿ ಕೊಡುವಂತಹ ಸಮಯದಲ್ಲಿ ಈ ಮನುಷ್ಯನು ಪಶ್ಚಾತ್ತಾಪ ಪಡ್ಬೇಕು. ಅಂದ್ರೆ ಬಲಿ ಆಗುವಂತ ಸಮಯದಲ್ಲಿ ಬಲಿ ಕೊಡ್ತಾರಲ್ಲ,
ಕುರಿಗಳನ್ನ ಬಲಿ ಕೊಡ್ತಾರೆ, ಇಲ್ಲಾಂದ್ರೆ ಪಾರಿವಾಳಗಳನ್ನ ಬಲಿ ಕೊಡ್ತಾರೆ, ಇಲ್ಲಾಂದ್ರೆ ಓರಿಯನ್ನ ಬಲಿ ಕೊಡ್ತಾರೆ. ಈ ಬಲಿ ಕೊಡುವಂತ ಸಮಯದಲ್ಲಿ ಆ ಮನುಷ್ಯನು ನೆನಪು ಮಾಡ್ಕೊಳ್ಬೇಕು, ಅಯ್ಯೋ ನನ್ನ ಪಾಪದ ನಿಮಿತ್ತವಾಗಿ, ನಾನು ಮಾಡಿರುವಂತ ಅಪರಾಧಗಳ ನಿಮಿತ್ತವಾಗಿ ಇದು ಬಲಿ ಆಗ್ತಾ ಇದೆಯಲ್ಲ, ಇದು ಸತ್ತೋಗ್ತಾ ಇದೆಯಲ್ಲ, ಇದು ನನ್ನ ನಿಮಿತ್ತವಾಗಿ ಸತ್ತೋಗ್ತಾ ಇದೆಯಲ್ಲ, ಇದೇನು ಇದು ನ್ಯಾಯ? ತಪ್ಪು ಮಾಡಿದ್ದು ನಾನಾದ್ರೆ, ಪಾಪ ಮಾಡಿದ್ದು ನಾನಾದ್ರೆ ಈ ಪಾರಿವಾಳ ಬಲಿ ಆಗ್ಬೇಕಾ, ಈ ಕುರಿ ಬಲಿ ಆಗ್ಬೇಕಾ, ಈ ಓರಿ ಬಲಿ ಆಗ್ಬೇಕಾ ಅಂತೇಳಿ ಅವರು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು. ಅದನ್ನ ಅರ್ಥ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಪಾಪ ಮಾಡ್ಕೂಡ್ದು. ಅರ್ಥ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೂಡ್ದು? ಪಾಪ ಮಾಡ್ಕೂಡ್ದು. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ? ಪಾಪ ಮಾಡೋದು ಮತ್ತೆ ಬಲಿ ಕೊಡೋದು, ಪಾಪ ಮಾಡೋದು ಮತ್ತೆ ಬಲಿ ಕೊಡೋದು, ಪಾಪಗಳನ್ನ ಮಾಡೋದು, ಬಲಿಗಳನ್ನ ಕೊಡೋದು. ಅಂದ್ರೆ ಇವರು ಪಾಪ ಕ್ಷಮಾಪಣೆ ಕಾರ್ಯಕ್ರಮ ಏನಾದ್ರೂ ನಡೀತಾ ಇದೆಯಾ? ಪಶ್ಚಾತ್ತಾಪ ಪಡುವಂತದ್ದು ಏನಾದ್ರೂ ಅವ್ರ ಮಧ್ಯದಲ್ಲಿ ನಡೀತಾ ಇದೆಯಾ? ಇಸ್ರಾಯೇಲರ ಮಧ್ಯದಲ್ಲಿ ಧರ್ಮಶಾಸ್ತ್ರವನ್ನ ಪಡ್ಕೊಂಡಿದ್ದಾರೆ, ದೇವರ ಶಾಸನಗಳನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಪಾಪ ಕ್ಷಮಾಪಣೆ ಕಾರ್ಯಕ್ರಮ ಏನಾದ್ರೂ ನಡೀತಾ ಇದೆ ಅಂತ ನೋಡುವಾಗ ಏನ್ರಿ, ಪ್ರತಿ ಸಾರಿ ಪಾಪಗಳನ್ನ ಮಾಡೋದು, ಹೋಗಿ ಬಲಿ ಕೊಡೋದು, ಪಾಪಗಳನ್ನು ಮಾಡೋದು, ಬಲಿ ಕೊಡೋದು. ಈಗಿನ ಕಾಲದಲ್ಲಿ ಕೂಡ ಏನ್ ನಡೀತಾ ಇದೆ? ಈಗಿನ ಕಾಲದಲ್ಲಿ ದೇವರನ್ನ ನಂಬಿರುವಂತ ಕ್ರೈಸ್ತರಂತೇಳಿ ಕರೆಯಲ್ಪಡ್ತಾ ಇದ್ದಾರೆ. ತುಂಬಾ ಜನ ಏನ್ ಮಾಡ್ತಾರಪ್ಪ ಅಂದ್ರೆ, ದೇವರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ, ದೇವರ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳದೆ ಈ ಕಡೆ ಪಾಪ ಮಾಡೋದು, ಬಂದು ಕ್ಷಮಾಪಣೆ ಕೋರೋದು, ಈ ಕಡೆ ಪಾಪ ಮಾಡೋದು, ಮತ್ತೆ ಬಂದು ಕ್ಷಮಾಪಣೆ ಕೋರೋದು. ಅಂದ್ರೆ ಪ್ರಾಣ ಇರೋ ತನಕ, ಸಾಯೋ ತನಕ ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರ? ಪ್ರಾಣ ಇರೋ ತನಕ, ಸಾಯೋ ತನಕ ಹೀಗೆ ಏನ್ರಿ ತಪ್ಪುಗಳ ಮೇಲೆ ತಪ್ಪುಗಳು, ಪಾಪಗಳ ಮೇಲೆ ಪಾಪಗಳು ಮಾಡ್ಕೊಂಡು ಹೋಗ್ತಾರ? ಹಾಗೆ ತಯಾರಾಗಿದ್ದಾರೆ, ಹಾಗೆ ಕೆಲವರು ತಯಾರಾಗಿದ್ದಾರೆ. ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು, ಖಂಡಿತವಾಗಿ ಕ್ಷಮಾಪಣೆ ಕೋರ್ಬೇಕು, ಖಂಡಿತವಾಗಿ ನಾವು ದೇವರ ಸೇವೆಯಲ್ಲಿ ಧ್ಯಾನದಲ್ಲಿರ್ಬೇಕು. ದೇವ್ರು ಕ್ಷಮಿಸ್ತಾರಂತೇಳಿ ಪದೇ ಪದೇ ತಪ್ಪುಗಳು ಮಾಡ್ಕೊಂಡು ಹೋದಾಗ ಏನ್ರಿ, ಎಲ್ಲಿಗೆ ಹೋಗ್ತೀವಿ ಪ್ರಿಯರೇ? ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ? ತಿಳಿದು ಪಾಪ ಮಾಡಿದ್ರೆ ರಕ್ಷಣೆ ಹೊಂದಲ್ಲ ರೀ. ತಿಳಿದು ತಪ್ಪುಗಳನ್ನು ಮಾಡಿದ್ರೆ ರಕ್ಷಣೆ ಹೊಂದೋದಿಲ್ಲ ಪ್ರಿಯರೇ, ತೀರ್ಪಾಗುತ್ತೆ ರೀ. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರು ಪದೇ ಪದೇ ಪಾಪಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಪದೇ ಪದೇ ಪಾಪ ಮಾಡೋದು, ಬಲಿ ಕೊಡೋದು, ಪಾಪಗಳನ್ನ ಮಾಡೋದು, ಬಲಿಗಳನ್ನ ಅರ್ಪಿಸೋದು, ಇದು ನಡೀತಾ ಇದೆ ಅವ್ರ ಮಧ್ಯದಲ್ಲಿ. ಅದಕ್ಕೆ ಇದೆಲ್ಲ ಬೇಡ ಕಾರ್ಯಕ್ರಮ. ಅಂದ್ರೆ ಈ ಪಾರಿವಾಳಗಳು, ಇಲ್ಲಾಂದ್ರೆ ಕುರಿಗಳು, ಇಲ್ಲಾಂದ್ರೆ ಓರಿಗಳು, ಇವರು ಪದೇ ಪದೇ ಪಾಪ ಮಾಡೋದು, ಬಂದು ಅರ್ಪಣೆ ಕೊಡ್ತಾ ಇದಾರಲ್ಲ, ಇದೆಲ್ಲ ಬೇಡ ಅಂತ ಹೇಳಿ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ತನ್ನ ಪ್ರಿಯ ಕುಮಾರನನ್ನು ಕಳಿಸಿಕೊಡುವಂಥದ್ದು, ಪ್ರಭುವನ್ನ ಕಳಿಸ್ಕೊಡುವಂಥದ್ದು. ಈತನು ಬಂದು ದೇವರ ಪ್ರೀತಿಯನ್ನು, ದೇವರ ಜ್ಞಾನವನ್ನು, ದೇವರ ಉದ್ದೇಶವನ್ನು ಇವೆಲ್ಲವನ್ನು ಕೂಡ ತಿಳಿಸ್ತಾರೆ, ದೇವರ ಉದ್ದೇಶವನ್ನು ನೆರವೇರಿಸ್ತಾರೆ, ಕೊನೆಯದಾಗಿ ಬಲಿ ಆಗ್ತಾರೆ ಪ್ರಿಯರೇ. 11ನೇ ವಚನ ನೋಡಿ. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲೂ ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವವರು. ಆದರೆ ಈ ಯಾಜಕನ ಅಂದ್ರೆ ಮಹಾಯಾಜಕನಾದ ಯೇಸು ಕ್ರಿಸ್ತರು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಯಾರು? ಯೇಸು ಕ್ರಿಸ್ತರು ಎಂಬ ಮಹಾಯಾಜಕನು. ಯೇಸು ಕ್ರಿಸ್ತರೆಂಬ ಮಹಾಯಾಜಕನು ಬಂದಿದ್ದಾನೆ. ಎಲ್ಲರಿಗೋಸ್ಕರ ನಾನೇ ಬಲಿ ಆಗ್ತಾ ಇದ್ದೀನಿ ಅಂತೇಳಿ ಬಲಿ ಆಗ್ತಾರೆ. ಅವರೇ ತಮ್ಮ ಪ್ರಾಣವನ್ನ ಒಪ್ಪಿಸ್ಕೊಡ್ತಾರೆ. ಯಾರೋ ಬಂದು, ಯಹೋದ್ಯರು ಬಂದು ಏನ್ರಿ ಎಳ್ಕೊಂಡೋಗಿ ಸಿಲುಬೆಯನ್ನು ಒರೆಸಿ ಆಮೇಲೆ ಕೊರಡೆಗಳಿಂದ ಒಡೆದಿರುವುದರಿಂದ, ಇಲ್ಲಾಂದ್ರೆ ಮೊಳೆ ಒಡೆದಿರುವುದರಿಂದ ಯೇಸು ಕ್ರಿಸ್ತರ ಮರಣ ಹೊಂದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತರೇ ಅದನ್ನ ಅನುಭವಿಸೋದಕ್ಕೆ, ಮರಣ ಹೊಂದೋದಕ್ಕೆ ಸಿದ್ಧರಾಗ್ತಾರೆ. ಅವರು ಮರಣ ಹೊಂದುವಂತ ಸಮಯವನ್ನು, ಮರಣ ಹೊಂದಿರುವಂತ ಒಂದು ಇತಿಹಾಸವನ್ನು
ಆಗಿನ ಕಾಲದಲ್ಲಿ ಮುಖಾಮುಖಿಯಾಗಿ ನೋಡಿರುವಂತ ಅವರು ಈಗಿನ ಕಾಲದಲ್ಲಿ ಇತಿಹಾಸವನ್ನು ಓದುವಂತ ನಾವು ಏನಾಗ್ಬೇಕು? ಅಯ್ಯೋ, ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ತಪ್ಪುಗಳ ನಿಮಿತ್ತವಾಗಿ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ದೈವಕುಮಾರನು ಏನು ತಪ್ಪು ಮಾಡದಂತ ಆತನು ಶಿಲುಬೆ ಮರಣ ಹೊಂದಿದ್ದಾರಲ್ಲ, ಕೊರಡೆ ಪೆಟ್ಟುಗಳನ್ನ ಹೊಡಿಸ್ಕೊಂಡಿದ್ದಾರಲ್ಲ, ಅನೇಕ ನಿಂದನೆಗಳು, ಅನೇಕ ಅವಮಾನಗಳು ಪಡೆದಿದ್ದಾರಲ್ಲ ಅಂತೇಳಿ ನಾವು ನೆನಪು ಮಾಡಿಕೊಂಡು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಬದುಕಬೇಕು ಪ್ರಿಯರೇ. ಆದ್ರೆ ಏನ್ ನಡೀತಾ ಇದೆ? ಒಳ್ಳೆಯವರಿದ್ದಾರೆ, ಒಳ್ಳೆಯವರಂದ್ರೆ ಪ್ರತಿನಿತ್ಯ ದೇವರ ಸಹವಾಸದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ದೇವರ ಸೇವೆಯಲ್ಲಿ ಇದ್ದಂತವ್ರು ಒಳ್ಳೆಯವರಿದ್ದಾರೆ. ಒಳ್ಳೆಯವ್ರಿಗೆ ಇನ್ನೇನಾಗುತ್ತೆ ಅಂತ ನೋಡುವಾಗ ಆತ್ಮಿಕ ಆಶೀರ್ವಾದ ಸಿಗುತ್ತೆ, ಪರಲೋಕ ಸಿಗುತ್ತೆ. ಇನ್ನು ಕೆಲವರು ವೇಷಧಾರಿಗಳಿದ್ದಾರೆ. ಇನ್ನು ಕೆಲವರು ಯಾರಿದ್ದಾರೆ ಇಲ್ಲಿ? ವೇಷಧಾರಿಗಳಂತಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ಭಾನುವಾರ ಪ್ರಾರ್ಥನೆಗೆ ಬರ್ತಾರೆ, ಆಮೇಲೆ ಸೋಮವಾರದಿಂದ ಮತ್ತೆ ಶನಿವಾರದವರೆಗೆ ಲೋಕದ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಹೀಗೆ ಇದ್ದಾಗ ಪ್ರಿಯರೇ, ದೇವರನ್ನ ನಾವು ಅವಮಾನ ಪಡಿಸ್ತಾ ಇದ್ದೀವಾ ಅಥವಾ ದೇವರನ್ನ ನಾವು ಮಹಿಮೆ ಪಡಿಸ್ತಾ ಇದ್ದೀವಾ? ನಾವು ಖಂಡಿತವಾಗಿ ಕೆಲಸಕ್ಕೆ ಹೋಗ್ಬೇಕು, ಖಂಡಿತವಾಗಿ ನಾವು ಕೆಲಸ ಮಾಡಬೇಕು. ಯಾಕೆಂದ್ರೆ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೋಬೇಕು, ನಮ್ಮ ಕುಟುಂಬವನ್ನು ನಡೆಸಬೇಕಾದ್ರೆ ನಾವು ಖಂಡಿತವಾಗಿ ಕೆಲಸ ಮಾಡ್ಲೇಬೇಕು. ಆದ್ರೆ ದೇವರನ್ನ ಮರೆತು, ದೇವರನ್ನ ಪಕ್ಕಕ್ಕೆ ಇಟ್ಟು ಈ ಲೋಕದಲ್ಲಿ ತಿಂದು ಕುಡಿದು ಎಂಜಾಯ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಹೇಳುವಂತ ಮಾತೇನಪ್ಪ ಅಂತ ನೋಡುವಾಗ ವೇಷಧಾರಿಗಳು. ನಾವು ಕೆಲಸದಲ್ಲಿದ್ದಾಗಲೂ, ಲೋಕದಲ್ಲಿ ಕೆಲಸ ಮಾಡುತ್ತಿರುವಾಗಲೂ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ ಇರಬೇಕು. ಆದರೆ ದೇವರನ್ನ ಸಂಪೂರ್ಣವಾಗಿ ಮರೆತು, ದೇವರ ಸೇವೆಯನ್ನ ಸಂಪೂರ್ಣವಾಗಿ ಮರೆತು ಈ ಲೋಕದಲ್ಲಿ ಈ ಕಡೆ ಆ ಕಡೆ ತಿರುಗಾಡಿದ್ರೆ ಅವಾಗ ಏನಾಗ್ತೀವಿ? ನಾವು ವೇಷಧಾರಿಗಳು. ಭಾನುವಾರ ಮಾತ್ರ ಭಕ್ತರಾಗಿ ಕಾಣಿಸ್ಕೊಂಡು ಆಮೇಲೆ ಹೊರಗಡೆ ಹೋಗಿ ಭಕ್ತಹೀನರಾಗಿ ಲೋಕದ ರೀತಿಯಲ್ಲಿ ನಡ್ಕೊಂಡಾಗ ಅಂತವರು ವೇಷಧಾರಿಗಳಾಗಿ ಇರ್ತಾರೆ ಪ್ರಿಯರೇ. ಇದು ಯಾರಿಗ್ ಗೊತ್ತು? ದೇವರಿಗೆ ಗೊತ್ತು. ಯಾರ್ಯಾರು ಹೇಗೆ ಇದ್ದಾರೋ ಎನ್ನುವಂತ ವಿಷಯ ದೇವರಿಗೆ ಸಂಪೂರ್ಣವಾದಂತ ವಿಷಯ ದೇವರಿಗೆ ಗೊತ್ತು ಪ್ರಿಯರಾದ ದೇವರ ಮಕ್ಕಳಿರ. ಆದ್ದರಿಂದ ಪ್ರತಿ ಮನುಷ್ಯನನ್ನ ದೇವರು ಪರಿಶೋಧನೆ ಮಾಡ್ತಾನೆ. ಆದ್ದರಿಂದ ನಾವು ಜಾಗೃತಿಯಾಗಿರ್ಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು. ಪ್ರಭು ನೋಡುವಾಗ ನಮ್ಮೆಲ್ಲರನ್ನು ಕಾಪಾಡುವುದಕ್ಕಾಗಿ ಸಜೀವ ಯಜ್ಞವಾಗಿ ಅವರು ಸಮರ್ಪಿಸಿಕೊಂಡಿರುವಾಗ, ಬಲಿಯಾಗಿರುವಾಗ, ದೇವರಿಗೆ ಸುವಾಸನೆ ಕಾಣಿಕೆಯಾಗಿ ಅರ್ಪಿಸಿಕೊಂಡಿರುವಾಗ ಏನ್ರಿ, ದೇವರ ಮಕ್ಕಳೆಂದು, ದೇವರ ಭಕ್ತರೆಂದು, ನಾವು ಕ್ರಿಸ್ತನನ್ನ ನಂಬಿದ್ದೀವಿ ಎಂದು ಹೇಳಿಕೊಳ್ಳುವಂತ ನಾವು ಕೂಡ ಏನಾಗ್ಬೇಕಂತೆ? ನೀವು ಸಹ ಪ್ರೀತಿಯಲ್ಲಿ ನಡೀರಿ ಅಂತ ಹೇಳ್ತಾರೆ ಅಲ್ಲಿ. ಪ್ರೀತಿಯಲ್ಲಿ ನಡೀರಿ ಅಂದಾಗ ಯೇಸು ಕ್ರಿಸ್ತರು ಪ್ರೀತಿಯಲ್ಲಿ ನಡೆದಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತರು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಈ ಲೋಕವನ್ನು ಪ್ರೀತಿಸಿ ಈ ಲೋಕದಲ್ಲಿದ್ದಂತ ಮಾನವರಿಗೋಸ್ಕರ ಏನ್ ಮಾಡಿದ್ದಾರೆ? ಅವರು ಪ್ರೀತಿ ಮಾಡಿರುವಂತವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಹೌದಲ್ವಾ? ಎಷ್ಟೋ ಸಾರಿ ನಾವು ಈ ವಚನಗಳನ್ನ ನೋಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಮತ್ತೊಂದು ವಚನವನ್ನ ನಾವು ನೋಡೋಣ ಪ್ರಿಯರೇ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರವನ್ನು ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಸಾಕು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡಿದ್ದೀವಿ. ಅಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನ ಪ್ರೀತಿಸಿ ಏನಾಗಿದ್ದಾರೆ? ಪ್ರಾಣ ತ್ಯಾಗ ಮಾಡಿಕೊಂಡಿದ್ದಾರೆ. ಹೌದಲ್ವಾ? ಪ್ರಾಣವನ್ನ ಅರ್ಪಿಸಿದ. ಅಂದ್ರೆ ಅಲ್ಲಿ ನೋಡುವಾಗ ಸುಗಂಧ ವಾಸನೆಯಾಗಿ ಕಾಣಿಕೆಯನ್ನು ಅರ್ಪಿಸಿದ್ದಾರೆ ಅಂತ ಇರುತ್ತೆ. ಅಂದ್ರೆ ತಮ್ಮ ಬದುಕಿನಲ್ಲಿ ಸುಗಂಧ ವಾಸನೆ ಅಂದಾಗ ಏನ್ರಿ? ಒಳ್ಳೆ ಜೀವನ ಪ್ರಿಯರೇ. ಅವರಲ್ಲಿ ಮೋಸ ಇಲ್ಲ, ಅವರಲ್ಲಿ ಕಪಟ ಇಲ್ಲ, ಅವರಲ್ಲಿ ವೇಷಧಾರಣೆ ಇಲ್ಲ. ಅಂದ್ರೆ ಪರಿಶುದ್ಧರಾಗಿ ಜೀವಿಸಿದ್ದಾರೆ, ದೋಷವಿಲ್ಲದವರಾಗಿ ಜೀವಿಸಿದ್ದಾರೆ, ಶ್ರದ್ಧೆಯಿಂದ, ನಿಷ್ಠೆಯಿಂದ ನಮ್ಮಂತ ಶರೀರವನ್ನೇ ಧರಿಸಿಕೊಂಡು, ಇಂಥ ಶರೀರವನ್ನೇ, ಆದರೆ ಪಾಪ ಮಾಡದೆ ಜೀವಿಸಿದ್ದಾರೆ ಪ್ರಿಯರೇ. ಪಾಪ ಮಾಡದೆ
ನಾವು ನೋಡಿ ಕಣ್ಣಿನ ಮೂಲಕ ಎಷ್ಟು ಪಾಪ ಮಾಡಿದ್ದೀವಿ, ತುಟಿಗಳ ಮೂಲಕ ಎಷ್ಟು ಪಾಪಗಳನ್ನ ಮಾಡಿದ್ದೀವಿ, ನಮ್ಮ ಶರೀರದ ಮೂಲಕ ಎಷ್ಟು ಪಾಪಗಳು ಈ ಲೋಕದಲ್ಲಿ ನೋಡುವಾಗ ಕಣ್ಣಿನ ಮೂಲಕ, ತುಟಿಗಳ ಮೂಲಕ, ಜೀವಿತದ ಮೂಲಕ ಎಷ್ಟೋ ನಡೆದಿದೆ. ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಂಡು ಕ್ರಿಸ್ತನನ್ನ ನಂಬಿದ ಮೇಲೂ ಕೂಡ ನಡೆದಿದೆಯಾ? ಹ್ಮ್ ಹೌದು ಪ್ರಿಯರೇ. ಮತ್ ಏನ್ ಮಾಡ್ಬೇಕು ಇವಾಗ? ಪ್ರತಿನಿತ್ಯ ವಾಕ್ಯವನ್ನು ಓದ್ತಾ ಇದೀವಿ, ವಾಕ್ಯವನ್ನು ಓದಿ ಸರಿಪಡಿಸ್ಕೊಂಡು ಒಂದು ಉನ್ನತರಾಗಿ ಬದುಕಬೇಕು. ನಾವು ಶ್ರೇಷ್ಠರಾಗಿ ಬದುಕಬೇಕು, ಭಕ್ತರಾಗಿ, ಉನ್ನತರಾಗಿ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಜೀವಿಸ್ಬೇಕು. ಅವಾಗ ನಮ್ಮಿಂದ ದೇವರಿಗೆ ಮಹಿಮೆ ಬರುತ್ತೆ, ನಮ್ಮಿಂದ ದೇವರು ಸಂತೋಷ ಪಡ್ತಾರೆ. ಅದೇ ಪ್ರಕಾರ ಕೆಲವು ಆತ್ಮಗಳನ್ನ ನಾವು ಕಾಪಾಡೋರಾಗ್ತೀವಿ ಪ್ರಿಯರೇ. ಇವ್ ನೋಡಿ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ, ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ನಮ್ಮ ಸಹೋದರರಿಗೋಸ್ಕರ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಅಂದ್ರೆ ಪ್ರಾಣ ಕೊಡುವ ಹಂಗಿನಲ್ಲಿದ್ದೇವೆ ಅಂದ್ರೆ ಏನ್ ಅರ್ಥ? ಏನಿದು? ನಾವು ಕೂಡ ನಮ್ಮ ಸಹೋದರ ನಿಮಿತ್ತವಾಗಿ ಪ್ರಾಣ ಕೊಡುವ ಹಂಗಿನಲ್ಲಿ ಇದ್ದೀವಿ ಅಂದ್ರೆ ಅರ್ಥ ಏನು ಪ್ರಿಯರೇ? ಅಂದ್ರೆ ಒಟ್ನಲ್ಲಿ ಇನ್ನೊಬ್ಬರ ಆತ್ಮವನ್ನ ಕಾಪಾಡೋದಿಕ್ಕೇನೆ ನಾವು ಕೆಲಸ ಮಾಡ್ಬೇಕು. ಇನ್ನೊಬ್ಬರ ಆತ್ಮವನ್ನ ಕಾಪಾಡೋದಿಕ್ಕೇನೆ ನಾವು ಕೆಲಸ ಮಾಡ್ಬೇಕು. ನಮ್ಮಿಂದ ಇನ್ನೊಬ್ಬರು ದುಃಖ ಪಡ್ತಾರ, ನಮ್ಮಿಂದ ಇನ್ನೊಬ್ಬರು ಸಭೆಯಿಂದ ದೂರ ಆಗುವಂತ ಪರಿಸ್ಥಿತಿ ಬಂದಿದೆಯಾ, ನಮ್ಮಿಂದ ಇನ್ನೊಬ್ಬರು ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳು ಕಾಣ್ತಾ ಇದೆಯಾ? ಅಂದ್ರೆ ನಮ್ಮ ನಡವಳಿಕೆ ಸರಿ ಇಲ್ವಾ, ನಮ್ಮ ಮಾತುಗಳು ಸರಿ ಇಲ್ವಾ, ನಮ್ಮ ಪ್ರವರ್ತನೆ ಸರಿ ಇಲ್ವಾ, ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗ್ತಾ ಇದೆಯಾ, ತೊಂದರೆ ಆಗ್ತಾ ಇದೆಯಾ? ಅದೆಲ್ಲ ಕೂಡ ಮನವರಿಕೆ ಇರ್ಬೇಕು ನಮ್ಗೆ. ಅದೆಲ್ಲ ಕೂಡ ನಮ್ಗೆ ಬುದ್ಧಿಜ್ಞಾನ ಇರ್ಬೇಕು. ಕೆಲವ್ರು ಏನ್ ಮಾತಾಡ್ತಾರೋ ಗೊತ್ತಾಗಲ್ಲ. ಯಾರು ನೊಂದ್ಕೊಂಡ್ರು ಪರವಾಗಿಲ್ಲ, ಯಾರು ಬಾಧೆ ಪಟ್ಟರು ಪರವಾಗಿಲ್ಲ, ಯಾರು ಏನಾದ್ರೂ ಪರವಾಗಿಲ್ಲ, ನಾವು ಹೀಗೇ ಮಾತಾಡ್ತೀವಿ, ಹೀಗೇ ನಡ್ಕೊಳ್ತೀವಿ, ಹೀಗೇ ಇರ್ತೀವಿ ಅಂತೇಳಿ ಇರ್ತಾರೆ ಪ್ರಿಯರೇ. ಮತ್ತೆ ಪ್ರಾರ್ಥನೆಗೆ ಹೋಗ್ತಾರೆ, ಆರಾಧನೆ ಮಾಡ್ತಾರೆ, ಸ್ತುತಿ ಆರಾಧನೆ, ಆಮೇಲೆ ಕಾಣಿಕೆ ಕೊಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಭಕ್ತಿ ಇರಲ್ಲ, ಸುಮ್ನೆ ನಟನೆ, ವೇಷಧಾರಣೆ ವೇಷಧಾರಣೆ ಇದ್ರೆ ಅಂತವ್ರ ಮೂಲಕ ಸಭೆ ಉದ್ಧಾರ ಆಗಲ್ಲ, ಅವರ ಆತ್ಮಕ್ಕೂ ನೆಮ್ಮದಿ ಇರಲ್ಲ, ದೂರ ಆಗ್ತಾರೆ ಪ್ರಿಯರೇ. ಯಾಕೆಂದ್ರೆ ಕೊನೆ ದಿನಗಳಲ್ಲಿ ಇದ್ದೀವ ಅಪ್ಪ, ನಾವೆಲ್ಲರೂ ಎಲ್ಲಿದ್ದೀವಿ? ಯಾವ ಕಾಲದಲ್ಲಿದ್ದೀವಿ? ಕೊನೆ ದಿನದಲ್ಲಿ ಇದ್ದಂತ ನಾವು ನಮ್ಮ ಆತ್ಮಗಳನ್ನ ಕಾಪಾಡ್ಕೊಳ್ಬೇಕಾದ್ರೆ ವಾಕ್ಯದ ಪ್ರಕಾರ ನಡಿಬೇಕಾ ಅಥವಾ ಇಷ್ಟ ಬಂದ ಹಾಗೆ ನಡಿಬೇಕಾ? ವಾಕ್ಯದ ಪ್ರಕಾರ ಇರ್ಬೇಕು, ವಾಕ್ಯದ ಪ್ರಕಾರ ಜೀವಿಸ್ಬೇಕು. ಪ್ರಭು ನೋಡುವಾಗ ನಮ್ಮ ನಿಮಿತ್ತವಾಗಿ, ನಮ್ಮೆಲ್ಲರನ್ನು ಕಾಪಾಡುವ ನಿಮಿತ್ತವಾಗಿ ಪ್ರಾಣ ತ್ಯಾಗ ಮಾಡಿದ್ದಾರಲ್ಲ, ಬಲಿಯಾಗಿದ್ದಾರಲ್ಲ, ಜೀವಿತದಲ್ಲಿ ಸುಖ ಪಟ್ಟಿಲ್ಲ, ನಮ್ಮ ಹಾಗೆ ಸುಖ ಇಲ್ಲ ಅವ್ರಿಗೂ, ನಮ್ಮ ಹಾಗೆ ಮದುವೆ ಮಾಡಿಕೊಂಡಿಲ್ಲ, ನಮ್ಮ ಹಾಗೆ ಸುಖ ಪಟ್ಟಿಲ್ಲ, ನಮ್ಮ ಹಾಗೆ ಈ ಲೋಕದಲ್ಲಿ ಏನ್ರಿ ಸರ್ವ ಸುಖಗಳನ್ನ ಅನುಭವಿಸಿಲ್ಲ ಅವರು. ಯವ್ವನ ಕಾಲದಲ್ಲಿ ನಮ್ಮೆಲ್ಲರನ್ನು ಕಾಪಾಡುವುದಕ್ಕಾಗಿ ಪ್ರಾಣವನ್ನ ಅರ್ಪಿಸಿದಾರಂದ್ರೆ ಅರ್ಥ ಏನು? ಈ ಲೋಕ ಶಾಶ್ವತವಲ್ಲ, ಈ ಲೋಕ ಒಳ್ಳೇದಲ್ಲ, ಈ ಲೋಕದಲ್ಲಿ ಏನಿಲ್ಲ, ಶಾಶ್ವತವಾದದ್ದು ಲೋಕ, ಪರಲೋಕ ಇದೆ. ಆ ಲೋಕಕ್ಕೆ ನಾವು ಹೋಗ್ಬೇಕಾದ್ರೆ ಮಾರ್ಗ ನಾನೇ ಮಾರ್ಗ, ಈ ಮಾರ್ಗದಲ್ಲಿ ಬಂದು ಭಯ ಭಕ್ತಿಯಿಂದ ಜೀವಿಸಿರಿ ಅಂತೇಳಿ. ಭಯ ಭಕ್ತಿಯಿಂದ. ಒಳ್ಳೆ ಊಟ ಮಾಡ್ಬೇಡಿ ಅಂತ ಹೇಳಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳಿ, ಒಳ್ಳೇದಾಗಿರಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ಆದ್ರೆ ಭಕ್ತಿ, ನಂಬಿಕೆ ಎನ್ನುವುದು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾರೆ ಪ್ರಿಯರ ದೇವ್ರ ಮಕ್ಕಳಿರ. ನಿಮ್ಮ ಆತ್ಮಗಳನ್ನ ಕಾಪಾಡಿಕೊಳ್ಬೇಕಾದ್ರೆ ಭಕ್ತಿ ಇರ್ಬೇಕು, ನಂಬಿಕೆ ಇರ್ಬೇಕು. ಅದೇ ಪ್ರಕಾರ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ನೀನು ಬಲಿ ಆಗ್ಬೇಕು. ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ನೀನು ಬಲಿ ಆಗ್ಬೇಕಂದ್ರೆ ದೇವ್ರು ಕೊಟ್ಟಂತ ಕಾಲವನ್ನು, ಆರೋಗ್ಯವನ್ನು, ಸಮಯವನ್ನು ನೀನು ಅರ್ಪಣೆ ಮಾಡ್ಬೇಕು. ದೇವರ ನಿಮಿತ್ತವಾಗಿ ಅರ್ಪಿಸ್ಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಒಂದ್ಸರಿ ಆಲೋಚನೆ ಮಾಡಿ, ಯಾವಾಗಾದ್ರೂ ದೇವರ ಸೇವೆ ನಿಮಿತ್ತವಾಗಿ ಅರ್ಪಣೆ ಮಾಡಿದ್ದೀವ? ಕಾಲವನ್ನು, ಸಮಯವನ್ನು, ಆರೋಗ್ಯವನ್ನು. ಕೆಲವರು ಒಳ್ಳೆಯವರು ಇದ್ದಾರೆ, ಒಳ್ಳೆ ಭಕ್ತರು ಏನ್ ಮಾಡ್ತಾರೆ?
ಎಲ್ಲಿದ್ರು ಕೂಡ ದೇವ್ರಿಗೋಸ್ಕರ ಕಾಲವನ್ನು ಮೀಸಲಾಗಿಡ್ತಾರೆ, ದೇವ್ರಿಗೋಸ್ಕರ ಕಾಣಿಕೆಯನ್ನು ಮೀಸಲಾಗಿಡ್ತಾರೆ, ದೇವ್ರಿಗೋಸ್ಕರ ತಮ್ಮ ಜೀವಿತವನ್ನ ಸಮರ್ಪಣೆ ಮಾಡಿಕೊಳ್ತಾರೆ. ಒಳ್ಳೆ ಭಕ್ತರಿದ್ದಾರೆ. ಇನ್ನು ಕೆಲವರು ವೇಷಧಾರಿಗಳು. ಹಾಗೆ ವೇಷಧಾರಿಯಿಂದ ಜೀವಿಸಿದರೆ ಪ್ರಿಯರ ದೇವರ ಮಕ್ಕಳಿರ, ನಾವು ಏನಾಗ್ತೀವೋ ಗೊತ್ತಿಲ್ಲ ರೀ, ಯಾವಾಗ ಸತ್ತು ಹೋಗ್ತೀವೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವಂತಹ ಹಬೆಯಾಗಿದ್ದೀವಿ. ಆದ್ದರಿಂದ ನಾವು ಜಾಗೃತಿಯಿಂದಿರ್ಬೇಕು, ನಾವು ಭಕ್ತಿಯಿಂದ ನಡಿಬೇಕು, ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಜೀವಿಸ್ಬೇಕು ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತರು ಮರಣ ಹೊಂದುತ್ತಾರಲ್ಲ, ಆತನ ವಿಷಯದಲ್ಲಿ ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ಮುಂಚಿತವಾಗಿ ಅಂದ್ರೆ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಅನೇಕ ವಿಷಯಗಳು ಆತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರಭು ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಏನ್ ಬರೆಯಲ್ಪಟ್ಟಿದೆ? ಯಾವ ಗೋತ್ರದಲ್ಲಿ ಹುಟ್ಟಬೇಕೆನ್ನುವಂಥದ್ದು ಬರೆಯಲ್ಪಟ್ಟಿದೆ, ಯಾವ ಪ್ರಾಂತದಲ್ಲಿ ಹುಟ್ಟಬೇಕು ಅನ್ನುವಂಥದ್ದು ಬರೆಯಲ್ಪಟ್ಟಿದೆ, ಯಾರ ಗರ್ಭದಲ್ಲಿ ಹುಟ್ಟಬೇಕೆನ್ನುವಂಥದ್ದು, ಅದೇ ಪ್ರಕಾರ ಆತನು ಹೇಗೆ ಜೀವಿಸ್ತಾನೆ ಎನ್ನುವಂಥದ್ದು, ಅದೇ ಪ್ರಕಾರ ಆತನು ಹೇಗೆ ಮರಣ ಹೊಂದುತ್ತಾನೆ ಎನ್ನುವಂಥದ್ದು ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟ ಪ್ರಕಾರ ಆತನು ಬರ್ತಾನೆ, ಬರೆಯಲ್ಪಟ್ಟ ಪ್ರಕಾರ ಆತನು ಜೀವಿಸ್ತಾನೆ, ಬರೆಯಲ್ಪಟ್ಟ ಪ್ರಕಾರ ಆತನು ಮರಣ ಹೊಂದುತ್ತಾನೆ ಪ್ರಿಯರೇ. ಸರಿ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಿಂದ ನೋಡೋಣ ಪ್ರಿಯರೇ. 53ನೇ ಅಧ್ಯಾಯ 5ನೇ ವಚನದಿಂದ 10ನೇ ವಚನದವರೆಗೆ ಓದಿ ಮಾಡು. ನಮ್ಮ ದ್ರೋಹಗಳ ದಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲಗಳನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿ ಕೂರುವ ಹಾಗೂ ಇದ್ದನು, ಬಾಯಿ ತೆರಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ, ನಮ್ಮ ಜನಗಳ ದ್ರೋಹಗಳ ದಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರೂ ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಲ್ಪಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆದ್ದುಕೊಂಡನು. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಸಾಕು ನೋಡಿದ್ರ, ಅಂದ್ರೆ ಯೆಶಾಯ ಗ್ರಂಥ 53ನೇ ಅಧ್ಯಾಯ 1ನೇ ವಚನದಿಂದ ಪೂರ್ತಿ ಅಧ್ಯಾಯವನ್ನು ನೋಡುವಾಗ ಯೇಸು ಕ್ರಿಸ್ತರ ಬಗ್ಗೆ ಮುಂಚಿತವಾದಂತ ಪ್ರವಾದನೆ ಏನ್ರಿ. ಆತನ ಬಗ್ಗೆ ಪ್ರವಾದನೆ ನೋಡುವಾಗ ಬಹಳ ಬಹಳ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಹೇಳುವಂಥದ್ದೇ ಯೇಸು ಕ್ರಿಸ್ತರ ಬಗ್ಗೆನೆ. ಹಳೆ ಒಡಂಬಡಿಕೆ ಪ್ರಾಮುಖ್ಯವಾಗಿ ಬೋಧಿಸುವಂಥದ್ದು ಯೇಸು ಕ್ರಿಸ್ತರ ಬಗ್ಗೆ, ಮೆಸ್ಸಯ್ಯನ ಬಗ್ಗೆ, ಕ್ರಿಸ್ತನ ಬಗ್ಗೆ. ಹೀಗೆ ಆತನು ಇಂಥ ಕಡೆ ಜನ್ಮಿಸ್ತಾನೆ ಅಂದ್ರೆ ಯಾವ ಪ್ರಾಂತದಲ್ಲಿ, ಯಾವ ದೇಶದಲ್ಲಿ, ಯಾರ ಗೋತ್ರದಲ್ಲಿ, ಅದೇ ಪ್ರಕಾರ ಸ್ತ್ರೀ ವಿಷಯದಲ್ಲಿ ಹೇಗೆ, ಮರಣ ಹೊಂದುವಂಥದ್ದು ಕೂಡ ಹೇಗೆ, ಎಲ್ಲ ಪ್ರತಿಯೊಂದು ಕೂಡ ಬರೆಯಲ್ಪಟ್ಟಿದೆ. ಆ ಬರೆಯಲ್ಪಟ್ಟ ಪ್ರಕಾರ ಆತನು ಜೀವಿಸ್ತಾನೆ, ಬರೆಯಲ್ಪಟ್ಟ ಪ್ರಕಾರ ಆತನು ಮರಣ ಹೊಂದುತ್ತಾನೆ. ನೋಡಿ, ನಮ್ಮೆಲ್ಲರ ದೋಷ ಫಲವನ್ನು ಆತನ ಮೇಲೆ ಹಾಕಿದನು. ಆತನ ಮೇಲೆ ಒಂದು ಕಾಲದಲ್ಲಿ ತಪ್ಪು ಮಾಡಿದಾಗ, ಅಪರಾಧ ಮಾಡಿದಾಗ, ಈ ಅಪರಾಧಗಳ ನಿಮಿತ್ತ, ಪಾಪಗಳ ನಿಮಿತ್ತ ಯಾವ ಬಲಿ ಆಗ್ತಾ ಇದ್ವು? ಪ್ರಾಣಿಗಳು ಬಲಿ ಆಗ್ತಾ ಇದ್ವು. ಇವರು ಪಾಪ ಮಾಡಿದಾಗ ಇವರಿಗೆ ಏನ್ರಿ ಪ್ರಾಯಶ್ಚಿತ್ತ ಅಂದ್ರೆ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಕುರಿ, ಪಾರಿವಾಳಗಳು, ಓರಿಗಳು ಬಲಿಯಾದಾಗ ಅವರು ತಿಳ್ಕೊಳ್ಬೇಕಾಗಿತ್ತು, ನಮ್ಮ ಪಾಪಗಳ ನಿಮಿತ್ತವಾಗಿ ಇವು ಬಲಿ ಆಗ್ತಾ ಇವೆ, ನಾವು ತಪ್ಪು ಮಾಡ್ತಾ ಇದ್ವಿ, ನಾವು ಸರಿಪಡಿಸ್ಕೊಳ್ಬೇಕು ಅಂತೇಳಿ. ಆದ್ರೆ ಅವರು ಸರಿಪಡಿಸ್ಕೊಂಡಿಲ್ಲ. ಪದೇ ಪದೇ ಪಾಪ ಮಾಡಿ ದೇವರ ಮನಸ್ಸನ್ನು ನೋಯಿಸಿದ್ದಾರೆ, ದೇವರನ್ನು ಬಾಧಿಸಿದ್ದಾರೆ, ದೇವರ ಮಾತಿಗೆ ಒಳಪಟ್ಟಿಲ್ಲ. ಅದಕ್ಕೆ ಇಸ್ರಾಯೇಲ್ರು ನಾಶ ತಂದುಕೊಂಡಿದ್ದಾರೆ, ಯೆಹೂದ್ಯರು ನಾಶ ತಂದುಕೊಂಡಿದ್ದಾರೆ.
ಏನ್ರಿ, ಯಹೋದ್ಯರಿದ್ದಾರಲ್ಲ, ಯಹೋದ್ಯರು ಇವಾಗಲೂ ಕೂಡ ದೇವರ ಮಾತನ್ನ ನಂಬ್ತಾ ಇಲ್ಲ ರೀ. ಇವಾಗ್ಲೂ ಯಹೋದ್ಯರು ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಾರಲ್ಲ, ಯಹೋದ್ಯರು ದೇವರ ಪ್ರಜೆಗಳಂತೇಳಿ ಕ್ರೈಸ್ತರು ಅಂದುಕೊಳ್ತಾರೆ. ದೇವರನ್ನ ಬಿಟ್ಟಂತ ಪ್ರಜೆಗಳವರು. ಯಾರನ್ನ ಬಿಟ್ಟಂತ ಪ್ರಜೆಗಳು? ದೇವರನ್ನ ಬಿಟ್ಟಂತ ಪ್ರಜೆಗಳು. ಇವಾಗ ಅವರಿಗೆ ಆಶೀರ್ವಾದ ಇಲ್ಲ. ಆಶೀರ್ವಾದ ಬರ್ಬೇಕಾದ್ರೆ ಯಾರನ್ನ ಒಪ್ಪಿಕೊಳ್ಬೇಕು ಗೊತ್ತಾ ಪ್ರಿಯರೇ? ಮೆಸ್ಸಯ್ಯನನ್ನು ಒಪ್ಪಿಕೊಳ್ಬೇಕು. ಅಂದ್ರೆ ಯೇಸು ಕ್ರಿಸ್ತರನ್ನ ಅಂಗೀಕರಿಸ್ಬೇಕು. ಅಂಗೀಕರಿಸಿದ್ರೆ ಅವರಿಗೆ ರಕ್ಷಣೆ. ಇವಾಗ ಅವ್ರೇನಾದ್ರೂ ಅಂಗೀಕರಿಸಿದ್ದಾರೆ, ಯೆಹೂದ್ಯರು ಅಂಗೀಕರಿಸಿದ್ದಾರೆ ಯೇಸು ಕ್ರಿಸ್ತರನ್ನ, ಯೆಹೋವ ದೇವರನ್ನ ಅಂಗೀಕರಿಸಿದ್ದಾರೆ. ಯೆಹೋವ ದೇವರನ್ನ ಅಂದ್ರೆ ಹಳೆ ಒಡಂಬಡಿಕೆಯನ್ನು, ಇವಾಗಲೂ ಕೂಡ ಹಳೆ ಒಡಂಬಡಿಕೆಯನ್ನ ಅವರು ಪಾಲಿಸ್ತಾ ಇದ್ದಾರೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಅವರು ಅರ್ಥ ಮಾಡಿಕೊಂಡಿಲ್ಲ, ಯೇಸು ಕ್ರಿಸ್ತರನ್ನು ತಿಳಿದುಕೊಂಡಿಲ್ಲ ಏನ್ರಿ. ಕೊನೆಯದಾಗಿ ಯೇಸು ಕ್ರಿಸ್ತರನ್ನ ಸಿಲುಬೆಗೆ ಒಪ್ಪಿಸಿದವರೇ ಅವರು, ನಂಬಿಲ್ಲ ಅವರು. ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ ಕ್ರಿಸ್ತನು ಬಂದಿದ್ದಾನೆ, ಬಲಿಯಾಗಿದ್ದಾನೆ, ನಮ್ಮೆಲ್ಲರ ನಿಮಿತ್ತವಾಗಿ ಆತನು ಬಲಿಯಾಗಿದ್ದಾನೆ ಎನ್ನುವಂಥದ್ದು ತಿಳ್ಕೊಂಡಿಲ್ಲ ಪ್ರಿಯರೇ. ತಿಳ್ಕೊಳ್ಳುವವರೆಗೆ, ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಳ್ಳುವವರೆಗೆ, ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಂಡು ವಿಧೇಯರಾಗುವವರೆಗೆ ಅವರಿಗೆ ರಕ್ಷಣೆ ಇಲ್ಲ. ಅವರಿಗೆ ರಕ್ಷಣೆ ಇಲ್ಲ. ಅವರಿಗೆ ರಕ್ಷಣೆ ಬೇಕು ಅಂದ್ರೆ ಖಂಡಿತವಾಗಿ ಕ್ರಿಸ್ತನನ್ನ ಅಂಗೀಕರಿಸ್ಬೇಕು. ಕ್ರಿಸ್ತನ್ ಬಂದಿರುವಂತ ಉದ್ದೇಶ, ಪ್ರಾಣ ತ್ಯಾಗ ಮಾಡಿರುವಂತ ಉದ್ದೇಶ, ನಿನ್ನನ್ನು ನನ್ನನ್ನು ಸರ್ವ ಲೋಕದಲ್ಲಿದ್ದಂತ ಮಾನವರನ್ನು ಕಾಪಾಡಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿಗೆ ನಮ್ಮೆಲ್ಲರ ದೋಷ ಫಲವನ್ನು ಆತನು ಅನುಭವಿಸಿದ್ದಾನೆ. ಅನುಭವಿಸಿ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನ ಕಲ್ಪಿಸಿಕೊಟ್ಟಿದ್ದಾನೆ. ಈ ರಕ್ಷಣೆ ಮಾರ್ಗದಲ್ಲಿ ನಾವು ಬರ್ಬೇಕಾದ್ರೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಲೋಕದಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಹೊರಗಡೆ ಇದ್ದಂತ ಪ್ರಜೆಗಳು ಇದು ಮತಕ್ಕೆ ಸಂಬಂಧಪಟ್ಟಿದೆ ಅಂತ ದೂರ ಆಗ್ತಾ ಇದ್ದಾರೆ. ಕ್ರೈಸ್ತ ಪ್ರಜೆಗಳು ಅಂದ್ರೆ ಯೇಸು ಕ್ರಿಸ್ತ ನಂಬಿರುವಂತ ಪ್ರಜೆಗಳು ಇವರೇನಾಗ್ತಾ ಇದ್ದಾರೆ? ಲೋಕದಲ್ಲಿ ಸಂಪಾದನೆ ಹುಚ್ಚಿನಲ್ಲಿ ಉರಿತಾರೆ. ಇನ್ನು ಕೆಲವರು ಯಾರಿದ್ದಾರೆ? ಸ್ವಲ್ಪ ಜನ ಮಾತ್ರ ರಕ್ಷಣೆ ಹೊಂದವರು, ಸ್ವಲ್ಪ ಜನ ಮಾತ್ರ ದೇವರ ವಾಕ್ಯವನ್ನು ಪರಿಶೋಧನೆ, ದೇವರ ವಾಕ್ಯವನ್ನು ತಿಳ್ಕೊಳ್ಳುವಂಥದ್ದು ಇದಾರಲ್ಲ, ಸ್ವಲ್ಪ ಜನ. ಆ ಸ್ವಲ್ಪ ಜನರಲ್ಲಿ ನಾವೆಲ್ಲರೂ ಸೇರ್ತಾ ಇದ್ದೇವೆ, ಹೌದಲ್ವ? ಪ್ರತಿನಿತ್ಯ ಬೆಳಿಗ್ಗೆ ಪ್ರಿಯರಾದ ದೇವರ ಮಕ್ಕಳಿರ ಪ್ರತಿನಿತ್ಯ ವಾಕ್ಯವನ್ನು ತಿಳ್ಕೊಳ್ಳೋದಕ್ಕೆ ಸೇರ್ತಾ ಇದೀವಲ್ಲ, ಎಷ್ಟು ಅದೃಷ್ಟವಂತರು, ಎಷ್ಟು ಭಾಗ್ಯವಂತರು. ಕೊನೆ ತನಕ ನಾವು ಕಾಪಾಡಿಕೊಳ್ಬೇಕು, ಕೊನೆ ತನಕ. ಯಾಕೆಂದ್ರೆ ಪ್ರಭು ನಮಗೋಸ್ಕರ ಬಲಿಯಾಗಿದ್ದಾರಲ್ಲ, ಪ್ರಾಣ ಅರ್ಪಣೆ ಮಾಡ್ಕೊಂಡಿದಾರಲ್ಲ, ವ್ಯರ್ಥ ಆಗ್ಬಾರ್ದು. ನಮ್ಮ ಜೀವನದಲ್ಲಿ ವ್ಯರ್ಥ ಆಗ್ಬಾರ್ದು. ರಕ್ಷಣೆ ನಾವು ಹೊಂದಬೇಕು, ರಕ್ಷಣೆ ನಾವು ಪಡ್ಕೊಳ್ಬೇಕು. ರಕ್ಷಣೆಯನ್ನ ನಾವು ಪಡ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಅವರ ಮಾತಿಗೆ ನಾವು ವಿಧೇಯರಾಗಬೇಕು. ಭಯ ಭಕ್ತಿಯಿಂದ ನಾವು ಜೀವಿಸ್ಬೇಕು. ಭಯ ಭಕ್ತಿಯಿಂದ ಜೀವಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ ರಕ್ಷಣೆ ಮಾರ್ಗ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ವಚನದಿಂದ ಓದಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ವಚನದಿಂದ. ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲೆಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನೇ, ನಿಮಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲೆಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಸಾಕು. ಒಟ್ನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಗುರುವಾರ ಈ ಪಸ್ಕಾ ಬಲಿಯನ್ನ ಆಚರಣೆ ಮಾಡೋದಕ್ಕೆ ಒಂದು ಮೇಲಂತಸ್ತಿಗೆ ಹೋಗ್ತಾರೆ ಶಿಷ್ಯರ ಜೊತೆಯಲ್ಲಿ. ಆಮೇಲೆ ಯೇಸು ಕ್ರಿಸ್ತರು ಒಂದು ರೊಟ್ಟಿಯನ್ನು ಆಮೇಲೆ ದ್ರಾಕ್ಷಾರಸವನ್ನು ಹಿಡಿದುಕೊಂಡು ಆ ರೊಟ್ಟಿಯನ್ನು ತೋರಿಸಿ, ಇದು ನನ್ನ ದೇಹ ಅಂತ ಹೇಳಿ ನೆನಪು ಮಾಡ್ಕೊಳ್ಳಿ. ಎರಡನೇದಾಗಿ ದ್ರಾಕ್ಷಾರಸ, ಇದು ನನ್ನ ರಕ್ತ ಅಂತ ನೆನಪು ಮಾಡ್ಕೊಳ್ಳಿ. ಇದು ಆಜ್ಞೆ, ಹೊಸ ಒಡಂಬಡಿಕೆ ಕೊಡುವಂತ ಆಜ್ಞೆ. ಇದು ಪಾಪಗಳ ಕ್ಷಮೆ ನಿಮಿತ್ತವಾಗಿ ಕೊಡುವಂಥದ್ದು. ಓಕೆ. ಆಮೇಲೆ ಪ್ರಿಯರ ದೇವ್ರ ಮಕ್ಕಳಿಗ ಅಲ್ಲಿಂದ ಹೊರಟು ಹೋಗ್ತಾರೆ.
ಗೆಸ್ತೆಮನೆ ತೋಟಕ್ಕೆ ಬರ್ತಾರೆ. ಅಲ್ಲಿಂದ ಗೆಸ್ತೆಮನೆ ತೋಟದಲ್ಲಿ ಮೊದಲನೇದಾಗಿ ಎಲ್ಲರ ನಿಮಿತ್ತವಾಗಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಮತ್ತೆ ತನಗೋಸ್ಕರ ಪ್ರಾರ್ಥನೆ ಮಾಡುವಂತದ್ದು ನೋಡ್ತೀವಿ. ಕೊನೆಯದಾಗಿ ಆ ಗೆಸ್ತೆಮನೆ ತೋಟದಲ್ಲಿ ಪ್ರಾರ್ಥನೆಯಲ್ಲಿದ್ದಾಗ ಏನ್ರಿ ಯೇಸು ಕ್ರಿಸ್ತರನ್ನ ಅರೆಸ್ಟ್ ಮಾಡ್ತಾರೆ, ಬಂಧಿಸ್ತಾರೆ. ಬಂಧಿಸಿದ ಮೇಲೆ ಸೀದಾ ಎಲ್ಲಿಗೆ ಕರ್ಕೊಂಡು ಬರ್ತಾರಪ್ಪ ಅಂತ ನೋಡುವಾಗ ಮಹಾಯಾಜಕನಿರ್ತಾನೆ, ಮಹಾಯಾಜಕನ ಮಾವನಾದ ಅಣ್ಣನ ಬಳಿಯಲ್ಲಿ ಕರ್ಕೊಂಡು, ಯಾಕೆಂದ್ರೆ ಒಬ್ಬ ಹಿರಿಯನ ಬಳಿಯಲ್ಲಿ ಕರ್ಕೊಂಡು ಹೋಗಿ ವಿಚಾರ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ ಅಣ್ಣನು ಎಂಬುವಂತ ಈತನು ಹಿರಿಯನು ಏನ್ ಮಾಡ್ತಾನೆ, ಕಾಯಾಫನ ಬಳಿಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಕಾಯಾಫನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಕಾಯಾಫನ ಬಳಿಗೆ ಕರ್ಕೊಂಡು ಹೋಗಿ ವಿಚಾರ ಮಾಡಿದಾಗ ಅಲ್ಲಿ ಕೂಡ ದೊಡ್ಡದಾಗಿ ಏನು ತಪ್ಪುಗಳು ಕಾಣಲ್ಲ. ಕೊನೆಯದಾಗಿ ಪಿಲಾತನ ಬಳಿಗೆ ಕರ್ಕೊಂಡು ಬರ್ತಾರೆ. ರಾತ್ರಿ ಹೊತ್ತು ಪಿಲಾತನ ಬಳಿಗೆ ಕರ್ಕೊಂಡು ಬರ್ತಾರೆ. ಪಿಲಾತನ ಬಳಿಗೆ ಕೂಡ ವಿಚಾರ ಮಾಡಿದಾಗ ಈ ಮನುಷ್ಯನಲ್ಲಿ ಏನ್ ತಪ್ಪು ಕಾಣ್ತಾ ಇಲ್ಲ ಅಂತೇಳಿ ಮತ್ತೆ ಏರೋದನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಯಾರ ಬಳಿಯಲ್ಲಿ? ಏರೋದನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಏರೋದನ ಬಳಿಗೆಯಲ್ಲಿ ಕರ್ಕೊಂಡು ಹೋದಾಗ ಈತನು ಗಲಿಲಾಯದವನಂತೇಳಿ ಗೊತ್ತಾದ ಮೇಲೆ ಮತ್ತೆ ಏರೋದನ ಏನ್ ಮಾಡ್ತಾನೆ, ಏ ನಮ್ಮ ಮನುಷ್ಯ ಅಲ್ಲವೇ, ನೀವೇನ್ ನೋಡ್ಕೊಡ್ರಿ ಅಂತೇಳಿ ಮತ್ತೆ ಪಿಲಾತನ ಬಳಿಗೆ ಕರ್ಕೊಂಡು ಬರ್ತಾರೆ. ಪಿಲಾತನ ಬಳಿಗೆ ಕರ್ಕೊಂಡು ಬಂದ ಮೇಲೆ ರಾತ್ರಿ ಹೊತ್ತು ತೀರ್ಪಾಗುತ್ತೆ ಪ್ರಿಯರೇ. ರಾತ್ರಿ ಅಂದ್ರೆ ಗುರುವಾರ ರಾತ್ರಿ ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಮಾಡ್ತಾರೆ. ರಾತ್ರಿ ಎಲ್ಲ ಕೂಡ ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ ಸುತ್ತಿಸ್ತಾರೆ. ಈ ಕಡೆ ಹೋಗಿ ಅಲ್ಲಿ ನಿಲ್ಲಿಸ್ತಾರೆ, ಇಲ್ಲಿ ನಿಲ್ಲಿಸ್ತಾರೆ. ಅನೇಕ ಅವಮಾನಗಳು, ಅನೇಕ ನಿಂದನೆಗಳು. ಕೊನೆಯದಾಗಿ ತೀರ್ಪು 24ನೇ ವಚನ ನೋಡೋಣ. ಮತ್ತಾಯನ್ ಬರೆದ ಸುವಾರ್ತೆ 27-24ನೇ ವಚನ. ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕೊಂಡು ಜನರ ಮುಂದೆ ಕೈ ತೊಳೆದುಕೊಂಡು, ಈ ಪುರುಷನನ್ನು ಕೊಲಿಸಿದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಆತನನ್ನು ಕೊಲಿಸಿದಕ್ಕೆ ನಾವೇ ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟು ಕೊಟ್ಟರು. ಯೇಸುವನ್ನು ಕೊರಡೆಗಳಿಂದ ಓಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದರು. ಮರಣದಂಡನೆ. ಈ ಮರಣದಂಡನೆ ಒಪ್ಪಿಸಿದಾಗ ತಲೆ ಮೇಲೆ ಮುಳ್ಳಿನ ಕಿರೀಟ ಇಡುತ್ತಾರೆ, ಆಮೇಲೆ ಬೆತ್ತದ ಮೂಲಕ ಹೊಡಿತಾರೆ, ಅವಮಾನ ಪಡಿಸ್ತಾರೆ, ಉಗಿತಾರೆ. ಇವೆಲ್ಲ ಯಾಕೆ ಅನುಭವಿಸ್ತಾರೆ ಗೊತ್ತಾ ಪ್ರಿಯರು? ಒಂದೇ ಒಂದು ಕಾರಣ, ಲೋಕಕ್ಕೆ ರಕ್ಷಣೆ ಕೊಡಬೇಕು. ಅಂದ್ರೆ ನಿನ್ನನ್ನು ನನ್ನನ್ನು ಕಾಪಾಡಿ. ಇವತ್ತು ನಾವು ಪ್ರತಿನಿತ್ಯ ಕೂಡ ಗೂಗಲ್ ಮೀಟ್ ಅಲ್ಲಿ ಬಂದು ಏಸಯ್ಯನ ಮಾತನ್ನ ತಿಳ್ಕೊಳ್ತಾ ಇದೀವಿ, ಕೇಳ್ತಾ ಇದೀವಿ, ಬೈಬಲ್ ಅನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಒಂದು ಕಾಲದಲ್ಲಿ ಅವ್ರು ಪಟ್ಟಂತ ಶಿಲುಬೆ ಮರಣ, ಘೋರವಾದಂತ ಮರಣ, ಆ ಮರಣ ಪ್ರಿಯರೇ ಭಯಂಕರ ಘೋರ. ಅದೇನಪ್ಪ ಅಂದ್ರೆ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ನಾವೇನೋ ಮಾತಾಡ್ತೀವಿ ಅಷ್ಟು ಬಿಟ್ರೆ ಮತ್ತೇನಿಲ್ಲ. ನಾವ್ ಏನೋ ಕೆಲವು ಮಾತುಗಳನ್ನು ಮಾತಾಡ್ತೀವಿ, ಇತಿಹಾಸದಲ್ಲಿ ಬರೆಯಲ್ಪಟ್ಟ ವಾಕ್ಯಗಳನ್ನು ಓದಿಕೊಂಡು. ಆದರೆ ನಮ್ಮ ಜೀವನದಲ್ಲಿ ಬಂದಾಗ ಸಹಿಸ್ಕೊಳಕ್ಕಾಗುತ್ತಾ? ತಡ್ಕೊಳಕ್ಕಾಗುತ್ತಾ? ಬಹಳ ಕಷ್ಟ ರೀ. ಅದ್ರ ದೇವ್ರನ್ನ ಬೇಡ್ಕೊಳ್ಳೋಣ, ಧ್ಯಾನದಲ್ಲಿರೋಣ. ಆದ್ರೆ ಅವ್ರು ಬೆತ್ತದ ಮೂಲಕ ಓಡಿಸ್ಕೊಂಡಿದ್ದು, ಕೊರಡೆಗಳ ಮೂಲಕ ಓಡಿಸ್ಕೊಂಡಿದ್ದು, ಸಿಲುಬೆ ಒತ್ತಿದ್ದು ಮನುಷ್ಯರ ಅಪರಾಧಗಳು. ಇವಾಗ ನಾವು ಅಪರಾಧಗಳು ಮಾಡಿದ್ರೆ, ನಾವು ಪಾಪಗಳು ಮಾಡಿದ್ರೆ, ಇವಾಗ ಅಂದ್ರೆ ಯೇಸು ಕ್ರಿಸ್ತರನ್ನ ಅಂಗೀಕರಿಸಿ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆ ಸ್ಥಾನ ಪಡೆದುಕೊಂಡು ಮತ್ತು ನಾವು ಪಾಪ ಮಾಡಿದ್ರೆ ಯೇಸು ಕ್ರಿಸ್ತರನ್ನ ಮತ್ತೆ ಮಾನಸಿಕವಾಗಿ ಶಿಲುಬೆಯನ್ನು ಹೊರಿಸ್ತಾ ಇದೀವಿ ಅಂತ ಅರ್ಥ. ಮಾನಸಿಕವಾಗಿ ಶಿಲುಬೆಯನ್ನು ಹೊರಿಸ್ತಾ ಇದೀವಿ ಅಂದ್ರೆ ಯೇಸು ಕ್ರಿಸ್ತರನ್ನ ಮತ್ತೆ ಶಿಲುಬೆ ಆಗ್ತಾ ಇದೀವಿ ಅಂತ ವಚನ ಇರುತ್ತಲ್ಲ, ಗೊತ್ತಲ್ವಾ ನಿಮ್ಗೆ ಎಲ್ಲರಿಗೆ? ಒಂದು ವೇಳೆ ದೇವರ ವಾಕ್ಯವನ್ನು ಪಕ್ಕಕ್ಕಿಟ್ಟು ಮಾಡಬಾರದ ಪಾಪಗಳನ್ನ ಮಾಡಿದಾಗ ಮತ್ತೆ ನಾವು ಯೇಸು ಕ್ರಿಸ್ತರನ್ನ ಏನಾಗ್ತಾ ಇದೀವಿ? ಶಿಲುಬೆಗೆ ಆಗ್ತಾ ಇದೀವಿ. ಒಂದನೇ ಶತಮಾನದಲ್ಲಿ ಒಂದು ರೀತಿಯಲ್ಲಿ ಒಡೆದು ನಿಂದಿಸಿ ಅವಮಾನ ಪಡಿಸಿ ಘೋರವಾದಂತ ಹಿಂಸೆ. ಈಗಿನ ಕಾಲದಲ್ಲಿ ನಾನು ಏಸಯ್ಯ ನಂಬಿಕೊಂಡಿದ್ದೀನಿ, ನನ್ನ ಪ್ರಭುವನ್ನು ನಂಬಿಕೊಂಡಿದ್ದೀನಿ, ನನಗೆ ರಕ್ಷಣೆ ಬಂತು ಅಂತ ಹೇಳಿಕೊಂಡು ಮತ್ತೆ ಪಾಪದಲ್ಲಿದ್ದರೆ ಪ್ರಿಯರೇ, ಯಾರಿಗೆ ಹೇಳ್ಬೇಕು ಪ್ರಿಯರೇ? ಏನ್ ರಕ್ಷಣೆ ಏನ್ ಪಡ್ಕೊಳ್ತಿದ್ರಿ? ಅದಕ್ಕೆ ಶ್ರದ್ಧೆಯಿಂದ ಇರ್ಬೇಕು, ಭಕ್ತಿಯಿಂದ ಇರ್ಬೇಕು. ನೀವೆಲ್ಲಿದ್ರು ಯಾವ ಪ್ರಾಂತದಲ್ಲಿದ್ರು ಶ್ರದ್ಧೆ ಇರ್ಬೇಕು, ಭಕ್ತಿ ಇರ್ಬೇಕು. ಏನ್ರಿ ನಾವು ಮೀಟಿಂಗ್ ಏರ್ಪಾಟ್ ಮಾಡ್ತೀವಲ್ಲ, ನಮ್ಗೇನು ಹುಚ್ಚಿಡದಿದ್ಯಾ? ಕಾರಣ ಏನು? ನನ್ನ ಆತ್ಮೀಯ ಮಕ್ಕಳು, ಆತ್ಮೀಯ ತಮ್ಮಂದಿರು, ಆತ್ಮೀಯ ತಂಗಿಯರು ಆತ್ಮಿಕವಾಗಿ ಬೆಳಿಬೇಕು ಅಂತ ಅಲ್ವಾ?
ದೇವರಿಗೆ ಹತ್ತಿರ ಆಗ್ಬೇಕು, ದೇವರಿಗೆ ಹತ್ತಿರ ಆಗ್ಬೇಕು. ಅದನ್ನ ಬಿಟ್ಟು ಲೋಕಕ್ಕೆ ಹತ್ತಿರ ಆದ್ರೆ, ಕೊನೆಯದಾಗಿ ಇನ್ನೊಂದು ವಚನ ತೋರಿಸ್ತೀನಿ. ಅಂದ್ರೆ ಲೋಕಕ್ಕೆ ಹತ್ತಿರ ಆಗುವಂತ ಮಾತುಗಳು ಕೆಲವರ ಮಧ್ಯದಲ್ಲಿ ನಡೀತಾ ಇದೆ ರೀ. ಎಫೆಸದವರಿಗೆ ಬರೆದ ಪತ್ರಿಕೆ, ಅದೇ ಯೇಸು ಪ್ರಭು ಮರಣ ಹೊಂದಿರುವಂತ ಒಂದು ಮಾತಿರುತ್ತಲ್ಲ, ಅದರ ಕೆಳಗಡೆ 5ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಏನ್ರಿ 3ನೇ ವಚನದಿಂದ ಜಾರತ್ವ ಯಾವ ವಿಧವಾದ ಬಂಡುತನ ಇದ್ದರೂ ನಾನು ಓದ್ತೀನ್ಮ, ಸಮಯ ಆಯ್ತು. ಜಾರತ್ವ ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳ ಸುದ್ದಿಯಾದರೂ ನಿಮ್ಮ ಬಳಿಯಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಏನ್ರಿ, ಕೆಲವರು ಭಕ್ತರು, ಒಳ್ಳೆ ಭಕ್ತರು, ಪ್ರಾರ್ಥನೆ, ಆರಾಧನೆ, ಧ್ಯಾನ, ಸೇವೆಯಲ್ಲಿ, ಸುವಾರ್ತೆಗೋಸ್ಕರ. ಇನ್ನು ಲೋಕದಲ್ಲಿ ಕ್ರೈಸ್ತರು ಅಂದ್ರೆ ಕೆಲವರು ಇದ್ದಾರೆ ಲೋಕದಲ್ಲಿ. ಹೇಗಿದ್ದಾರಂತೆ? ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಅಂದ್ರೆ 1ನೇ ಶತಮಾನದಲ್ಲಿ ಎಫೆಸ ಸಭೆಯಲ್ಲಿ, ಅದೇ ಪ್ರಕಾರ ಕೊರಿಂಥ ಸಭೆಯಲ್ಲಿ, ಅದೇ ಪ್ರಕಾರ ಕೆಲವು ಸಭೆಗಳಲ್ಲಿ ಇಂತಹ ಗುಣಗಳಿದೆ ಅಂತೆ. ನಿಮ್ಮಲ್ಲಿ ಇರಬಾರ್ದು ಅಂತಂದ್ರೆ ಅವರ ಮಧ್ಯದಲ್ಲಿ ಇರೋದರಿಂದ ಇರಬಾರ್ದು ಅಂತ ಎಚ್ಚರಿಸ್ತಾ ಇದ್ದಾರೆ. ಜಾರತ್ವ ಎನ್ನುವಂಥದ್ದು ಇರಬಾರ್ದು. ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚದ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಉರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುವುದಕ್ಕೆ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವವರಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತವೆ. ಆದುದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು ಪ್ರಕಟವಾಗಿರುವುದಲ್ಲ ಅಂತ ಇಲ್ಲಿ ಎಚ್ಚರಿಕೆ ಮಾತುಗಳನ್ನ ಹೇಳುವಂಥದ್ದು. ಅಂದ್ರೆ ಮೇಲ್ಗಡೆ ನಮ್ಮ ಪ್ರಭು ಒಡೆಯರು ಪ್ರಾಣತ್ಯಾಗ ಮಾಡಿದ್ದಾರೆ. ಅವರ ಜೀವಿತದಲ್ಲಿ ಸುಗಂಧ ವಾಸನೆ, ಸರ್ವ ಮಾನವರ ನಿಮಿತ್ತವಾಗಿ ಬಲಿಯಾಗಿದ್ದಾರೆ. ಅದೆಲ್ಲ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ, ತಿಳ್ಕೊಳ್ತಾ ಇದೀವಿ. ಪ್ರತಿನಿತ್ಯ ಕ್ರಿಸ್ತನ ಒಂದು ಸುವಾರ್ತೆಯನ್ನು ತಿಳ್ಕೊಂಡಂತ ಪ್ರತಿಯೊಬ್ಬರು ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಅಭಿವೃದ್ಧಿ ಆಗ್ಬೇಕು. ಈ ಕೆಟ್ಟ ಗುಣಗಳಿದೆಯಲ್ಲ, ಒಂದ್ ವೇಳೆ ನಾವು ಮಾತಾಡ್ತಾ ಇದೀವೇನು, ಒಂದ್ ವೇಳೆ ನಮ್ಮಲ್ಲಿ ಏನಾದ್ರೂ ಇಂಥದ್ರಲ್ಲಿ ಯಾವುದೋ ಒಂದು ಇದೇನು ಇದ್ರೆ ವಾಕ್ಯದ ಮೂಲಕ ನಾವು ದೇವರಲ್ಲಿ ಸರಿಪಡಿಸ್ಕೊಂಡು ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಹೊಂದಿ ಪ್ರತಿನಿತ್ಯ ಆತ್ಮಿಕವಾಗಿ ಬೆಳೆಯೋದಿಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು ಪ್ರಿಯರೇ.
ನಾವೆಲ್ಲರೂ ಸಿದ್ಧರಾಗಬೇಕು. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿರ, ನಿಮ್ಮ ನಿಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಶ್ರದ್ಧೆಯಿಂದ ಜೀವಿಸಿ. ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಜೀವಿಸಿ. ವಾಕ್ಯದ ಮೂಲಕ ಕಾಪಾಡಿಕೊಳ್ಳೋದಕ್ಕೆ. ನೀವು ಎಲ್ಲಿ ಹೋದ್ರು, ಎಲ್ಲಿದ್ರು, ಎಲ್ಲಿ ಕೆಲಸ ಮಾಡಿದ್ರು ಭಕ್ತಿಯಿಂದ, ನಂಬಿಕೆಯಿಂದ ದೃಢವಾಗಿ ನಿಲ್ಲಿರಿ ಪ್ರಿಯರೇ, ನಿಲ್ಲಿರಿ. ಯಾಕಂದ್ರೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಮರಣ ಹೊಂದಿರುವುದರಿಂದ ಅದನ್ನ ನೆನಪು ಮಾಡಿಕೊಂಡು ಪ್ರಪಂಚ ದೇಶದಲ್ಲಿ ಗುಡ್ ಫ್ರೈಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಅಂದ್ರೆ ನಮ್ಮೆಲ್ಲರಿಗೆ ರಕ್ಷಣೆ ಮಾರ್ಗ ಬಂದಿರುವುದರಿಂದ ಶುಭ ಶುಕ್ರವಾರ ಅಂತೇಳಿ ಆಚರಣೆ ಮಾಡುತ್ತೆ. ನಮ್ಮೆಲ್ಲರೂ ರಕ್ಷಣೆ ಮಾರ್ಗ, ಲೋಕಕ್ಕೆ ರಕ್ಷಣೆಯ ಮಾರ್ಗ, ಲೋಕಕ್ಕೆ ಮೋಕ್ಷ ಮಾರ್ಗ ಆ ಪ್ರಭು ನಮ್ಮೆಲ್ಲರ ನಿಮಿತ್ತವಾಗಿ ಬಲಿಯಾಗಿರುವುದರಿಂದ, ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ಕೊಟ್ಟಿರುವುದರಿಂದ ಶುಭ ಶುಕ್ರವಾರ, ಗುಡ್ ಫ್ರೈಡೆ ಎನ್ನುವಂಥದ್ದು ಒಂದು ಆಚರಣೆಗೆ ತಂದಿದ್ದಾರೆ. ಒಂದು ಆಚರಣೆ, ನೆನಪು ಮಾಡಿಕೊಳ್ಳುವಂಥದ್ದು. ಯೇಸು ಕ್ರಿಸ್ತರನ್ನ ವರ್ಷಕ್ಕೊಂದು ಸಾರಿ ನೆನಪು ಮಾಡಿಕೊಳ್ಳೋದಲ್ಲ, ಪ್ರತಿನಿತ್ಯ ನೆನಪು ಮಾಡಿಕೊಂಡು ವಾಕ್ಯದ ಧ್ಯಾನದಲ್ಲಿ, ಸಹವಾಸದಲ್ಲಿ, ಭಕ್ತಿಯಲ್ಲಿ ಜೀವಿಸ್ಬೇಕು ಪ್ರಿಯರೇ. ಹಾಗೆ ಜೀವಿಸ್ಬೇಕು. ಇರ್ಲಿ, ಲೋಕದಲ್ಲಿ ನೆನಪು ಮಾಡ್ಕೊಳ್ಳಿ. ಇಂಥ ಸಮಯದಲ್ಲಿ ಆದ್ರೂ ಸುವಾರ್ತೆ ಕೂಟವನ್ನು ಏರ್ಪಾಟ್ ಮಾಡಿಕೊಂಡು ಸುವಾರ್ತೆಯನ್ನ ಸಾರ್ಬೋದು. ತಪ್ಪಂತ ನಾನು ಹೇಳ್ತಾ ಇಲ್ಲ. ಸುವಾರ್ತೆ ಸಾರೋದಕ್ಕೆ ಒಂದು ಅನುಕೂಲ. ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ಕಾನೂನುಗಳು ಬರ್ತಾ ಇದೆ. ಸುವಾರ್ತೆ ಮಾಡಬಾರ್ದು, ಸುವಾರ್ತೆ ಮಾಡಿದ್ರೆ ಮತಾಂತರ ಮಾಡಿದ್ದೀರಿ, ಅದಕ್ಕೆ ನಿಮ್ಗೆ ಕೇಸ್ ಆಗ್ತೀವಂತೆ. ಇದೊಂದು ಏನ್ರಿ ಇವ್ರಿಗೆ ಹುಚ್ಚುರಿ, ಏನ್ ಮಾಡಕ್ಕಾಗಲ್ಲ. ಆದ್ದರಿಂದ ನಮ್ಮೆಲ್ಲರ ಭಕ್ತಿಯನ್ನ ಕಾಪಾಡಿಕೊಂಡು ಭಯ ಭಕ್ತಿಯಿಂದ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗ್ಸರಿ ಪ್ರಾರ್ಥನೆ ಮಾಡಿಕೊಂಡು ನಾನು ಮುಗಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವ, ನಿಮ್ಗೆ ಸ್ತೋತ್ರಗಳು ತಂದೆ. ಸ್ವಲ್ಪ ಮಾತುಗಳನ್ನ ನಾವು ಧ್ಯಾನಿಸಿದ್ದೀವಿ. ನಿಮ್ಮ ಮಕ್ಕಳು ಕೇಳಿದ್ದಾರೆ. ಎಲ್ಲಾ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ತಂದೆ, ಕನಿಕರಿಸಿ ಕಾಪಾಡು ತಂದೆ. ಬಳ್ಳಾರಿಯ ಕೆರೆಕೆರೆ ಗ್ರಾಮದಲ್ಲಿ ಇದ್ದಂತ ನಿಮ್ಮ ಮಗಳಾಗಿರುವಂತ ಲಕ್ಷ್ಮೀರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕಳೆದ ದಿನಗಳ ಹಿಂದೆ ಆಕೆಗೆ ಕಣ್ಣಿನ ಆಪರೇಷನ್ ಆಗಿದೆ. ಆಕೆಯನ್ನ ಮುಟ್ಟಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಗೋವಾದಲ್ಲಿದ್ದಂತ ನಿಮ್ಮ ಮಗಳು, ಆಕೆ ಕೂಡ ಕಣ್ಣಿನ ಆಪರೇಷನ್ ಆಗಿದೆ. ಆಕೆಯನ್ನ ಕಾಪಾಡಿದ್ದೀರಾ, ಕನಿಕರಿಸಿದ್ದೀರಾ, ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಇನ್ನು ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆ, ರಾಧಮ್ಮ ಎಂಬುವಂತ ನಿಮ್ಮ ಮಗಳನ್ನು, ದತ್ತಾತ್ರೇಯರವರನ್ನು, ಅವ್ರನ್ನ ಕಾಪಾಡಿದ್ರಿಂದ, ಅವರನ್ನ ಬಲಪಡಿಸಿರೋದ್ರಿಂದ ನಿಮ್ಗೆ ಸ್ತೋತ್ರಗಳು. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಶಂಕರ್ ಎಂಬುವಂತ ನಿಮ್ಮ ಮಗನನ್ನು ನೀವು ಬಲಪಡಿಸ್ತಾ ಇದ್ದೀರಾ, ಸ್ತೋತ್ರಗಳು. ಗುಲ್ಬರ್ಗದಲ್ಲಿದ್ದಂತ ಈರಣ್ಣ ಬ್ರದರ್ ಅನ್ನು ಮುಟ್ಟಿ ಬಲಪಡಿಸ್ತಾ ಇದ್ದೀರಾ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ತಂದೆ ನಿಮ್ಮ ಮಕ್ಕಳು ಆತ್ಮಿಕವಾಗಿ ಬೆಳೀತಾ ಇದ್ದಾರೆ, ಜ್ಞಾನದಲ್ಲಿ ಬೆಳೀತಾ ಇದ್ದಾರೆ. ಅವರೆಲ್ಲರನ್ನು ನೀವು ಕಾಪಾಡಿಕೊಂಡು ಬರ್ತಾ ಇದ್ದೀರಾ ತಂದೆ, ಅದಕ್ಕೆ ನಿಮ್ಗೆ ಸ್ತೋತ್ರಗಳು ತಂದೆ. ಈ ಕರ್ನಾಟಕದಲ್ಲಿ ಪ್ರತಿ ಮೂಲೆಯಲ್ಲಿ ಸತ್ಯವಾದ ಸುವಾರ್ತೆ ತಲುಪಿಸ್ಬೇಕು, ಸಭೆಯನ್ನ ಅಭಿವೃದ್ಧಿ ಮಾಡ್ಬೇಕು, ಸಭೆಯನ್ನ ಆತ್ಮಿಕವಾಗಿ ಬೆಳೆಸ್ಬೇಕು ತಂದೆ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಬೆಳಗಾವಿಯಲ್ಲಿ ಇದ್ದಂತ ಸಭೆಗೋಸ್ಕರ, ಅಡಿಯಪ್ಪಗೋಸ್ಕರ, ಆತನ ನಡೆಸುವಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಹುಬ್ಬಳ್ಳಿಯಲ್ಲಿದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಬಳ್ಳಾರಿಯಲ್ಲಿದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಬೀದರ್ನಲ್ಲಿದ್ದಂತ ಸಭೆಗೋಸ್ಕರ, ಅದೇ ರೀತಿಯಲ್ಲಿ ಯಾದಗಿರಿಯಲ್ಲಿ, ಮಾನ್ವಿಯಲ್ಲಿ, ಅದೇ ರೀತಿಯಲ್ಲಿ ತಂದೆ ಮಂಡ್ಯದಲ್ಲಿ, ಮೈಸೂರು, ಇನ್ನು ಚಾಮರಾಜನಗರ, ಕೊಳ್ಳೇಗಾಲು, ಇನ್ನು ದಾವಣಗೆರೆ ಆಗಿರ್ಬೋದು, ಹಾವೇರಿಯಲ್ಲೇ ಆಗಿರ್ಬೋದು ತಂದೆ, ರಾಯದುರ್ಗಂದಲ್ಲಿ ಆಗಿರ್ಬೋದು, ಬೆಂಗಳೂರು ಪಟ್ಟಣದಲ್ಲಿ ಅನೇಕ ಸ್ಥಳಗಳಲ್ಲಿ ತಂದೆ, ಅಲ್ಲಿ ಕೆಲವರು ಭಕ್ತರಿದ್ದಾರೆ ತಂದೆ. ಎಲ್ಲಾ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ, ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ತಂದೆ. ಬೆಂಗಳೂರು ಪಟ್ಟಣದಲ್ಲಿ, ಅದೇ ರೀತಿಯಲ್ಲಿ ಕೋಲಾರ್ನಲ್ಲಿ ತಂದೆ ಎಲ್ಲಾ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನ ಮುಟ್ಟಿ ತಂದೆ,
ತಂದೆ, ನಿನ್ನೆ ದಿನದಂದು ನಿಮ್ಮ ಸೇವಕರಾಗಿರುವಂತಹ ವೆಂಕಟೇಶ್ ನಾಯಕರವರು ಮರಣ ಹೊಂದಿದ್ದಾರೆ. ಅವರ ಕುಟುಂಬಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಕ್ಕಳ ಒಂದು ಸಭೆಯಲ್ಲಿದ್ದಂತ ಮಕ್ಕಳನ್ನು ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ, ಬಲಪಡಿಸಿ ತಂದೆ. ಎಲ್ಲೆಲ್ಲಿ ನಿಮ್ಮ ಮಕ್ಕಳು ಜೀವಿಸ್ತಾ ಇದ್ದಾರೆ, ಭಕ್ತಿಯಿಂದ ಜೀವಿಸ್ತಾ ಇದ್ದಾರೋ ಅವರೆಲ್ಲರನ್ನು ಕನಿಕರಿಸಿ, ಕಾಪಾಡಿ. ಒಂದು ವೇಳೆ ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ ತಂದೆ, ಬಲಪಡಿಸಿ ತಂದೆ. ಮಂಗಳೂರಲ್ಲಿದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಚಿಕ್ಕ ಸಭೆ. ಅದೇ ರೀತಿಯಲ್ಲಿ ಹಳೇಬೀಡಿನಲ್ಲಿದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲಾ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ, ಬಲಪಡಿಸಿ, ಪ್ರತಿಯೊಂದು ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಪ್ರತಿಯೊಬ್ಬರೂ ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು, ಹಾಗೆ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳಾಗಿರುವಂತ ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿನಿತ್ಯ ಕೂಡ ತಂದೆ, ನಿಮ್ಮ ಮಕ್ಕಳು ಕಷ್ಟ ಪಡ್ತಾ ಇದ್ದಾರೆ. ಆ ಕಷ್ಟದಲ್ಲಿ ತಂದೆ, ಆ ಮಕ್ಕಳಿಗೆ ಬರುವಂತ ಪ್ರತಿಫಲವನ್ನು ಕೊಡಿ. ಅವ್ರಿಗೆ ಇನ್ನೂ ಬಲವನ್ನು, ಜ್ಞಾನವನ್ನು, ತಾಳ್ಮೆಯನ್ನು ದಯಪಾಲಿಸಿ. ಪ್ರತಿನಿತ್ಯ ವಾಕ್ಯವನ್ನು ತಿಳಿಸುವಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರೆಲ್ಲರನ್ನು ಕನಿಕರಿಸಿ, ಬಲಪಡಿಸುತ್ತೇನೆ. ಇವತ್ತು, ನಾಳೆ, ನಾಡಿದ್ದು 3 ದಿನ ನಡೆಯುವಂತ ಕೂಟದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ನೀವೇ ಜೊತೆಯಾಗಿದ್ದು ಅದ್ಭುತ ರೀತಿಯಲ್ಲಿ ನಡೆಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.